ಎಲ್ಲರಿಗೂ ಸ್ವಾಗತ. ಓಂ ಗಣಾನಾನ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮಮಿತ್ರವತು ಆನೋ ದಿವೋ ಬೃಹದ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದ ಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ಲರಿಗೂ ಸ್ವಾಗತ. ನಾವು ಐತರೇಯ ಉಪನಿಷತ್ತನ್ನ ಕೆಲವು ತರಗತಿಗಳಿಂದ ನೋಡ್ತಾ ಇದ್ದೀವಿ. ಅದರ 2ನೇ ಖಂಡಕ್ಕೆ ಪ್ರವೇಶ ಮಾಡಿದ್ವಿ. 2ನೇ ಖಂಡಕ್ಕೆ ಪ್ರವೇಶ ಮಾಡಿದ್ರಲ್ಲಿ ದೇವತೆಗಳ ಸೃಷ್ಟಿಯಾಗಿದೆ, ಹಸಿವು ಬಾಯಾರಿಕೆಗಳ ಅದ್ರ ಜೊತೆ ಸೇರಿಸಿಯಾನೆ. ಮತ್ತು ಲೋಕ ಅಂದರೆ ಯಾವುದು? ಸಮುದ್ರದ ರೀತಿಯಲ್ಲಿ ಇರುವಂತಹ ಲೋಕ ಅಂದರೆ ಅವಿದ್ಯೆ, ಕಾಮ ಮತ್ತು ಕರ್ಮ. ಅವಿದ್ಯೆ, ಕಾಮ ಮತ್ತು ಕರ್ಮ, ಈ 3ಗಳಿಂದ ಕೂಡಿರುವಂಥದ್ದು ಲೋಕ. ಅಂದರೆ ಇದರಲ್ಲಿ ಸೃಷ್ಟಿಯಾದಂತಹ ಸಕಲವೂ ಕೂಡ ತಮ್ಮ ವಿಕಾಸ ಮತ್ತು ಕ್ರಾಂತಿಗಾಗಿ ಈ ಒಂದು ಸ್ಥಳವನ್ನು ಉಪಯೋಗಿಸಿಕೊಳ್ಳಬಹುದು. ಅದಕ್ಕೆ ಬೇಕಾದಂತಹ ಫಂಡಮೆಂಟಲ್ ನಾಲೆಡ್ಜ್ ಈಸ್ ಕಾಲ್ಡ್ ಅವಿದ್ಯಾ ಅನ್ನೋದನ್ನು ಕೊಟ್ಟಾಗಿದೆ ಪರಮಾತ್ಮ, ಕೊಟ್ಟಿದ್ದ ಮೊದಲು. ಅದೇ ರೀತಿಯಾಗಿ ನಂತರ ಮುಂದುವರಿಲಿಕ್ಕೆ ಬೇಕಾದಂತಹ ಕರ್ಮ ಅದನ್ನು ಕೂಡ ಕೊಟ್ಟಿದ್ದ. ಮತ್ತು ಅದಕ್ಕೆ ಪೂರಕವಾದಂತಹ ಇಚ್ಛೆ ಅಂದರೆ ಕಾಮ ಅದನ್ನು ಕೂಡ ಕೊಟ್ಟಾಗಿತ್ತು. ಈಗ ಮುಂದಕ್ಕೆ ನೋಡೋಣ. ತಾಭ್ಯ ಗಾಬಾನಯತ್ ತಾ ಅಬ್ರುವನ್ನವೈನಾಯಮಲಮಿತಿ ತಾಭ್ಯಾಶ್ವಮಾನಯತ್ ತಾ ಅಬ್ರುವನ್ನವೈನಾಯಮಲಮಿತಿ ಅಂತ 2ನೇ ಖಂಡದ 2ನೇ ಮಂತ್ರ ಈ ರೀತಿ ಹೇಳುತ್ತೆ. ನಾವು ಇಷ್ಟೆಲ್ಲ ನೋಡಿದ ಮೇಲೆ ಆ ಒಂದು ಪರಮ ಆತ್ಮನ್ ಅಂದರೆ ಪ್ರಗತಿಗಾಗಿ ಅಂತಿಮವಾದ ಚಲನೆ ಮತ್ತು ಚಿಂತನೆಗಳನ್ನು ಉಳ್ಳಂತಹ ಆ ಒಂದು ಸೃಷ್ಟಿ ಏನು ಮಾಡ್ತು? ಗೋವನ್ನು ತಂದು ಕೊಟ್ಟಿತು. ಮಂತ್ರದ ಮೊದಲ ಅರ್ಥವನ್ನು ನೋಡೋಣ. ಈ ಮಂತ್ರ ಅರ್ಥ ಗೋವನ್ನು ತಂದು ಕೊಟ್ಟಿತು. ನಂತರ ಸೃಷ್ಟಿಯಾದವರು ಹೇಳಿದರು ಇದು ನಮಗೆ ಸಾಲದು ಅಂತ. ಆಗ ಅಶ್ವವನ್ನು ಸೃಷ್ಟಿ ಮಾಡಿತು. ಆಗಲೂ ಅವ್ರು ಹೇಳಿದ್ರು ಇದು ನಮಗೆ ಸಾಲದು ಅಂತ. ಅಂದರೆ ಏನಾಯಿತು? ಈ ಒಂದು ಅವಿದ್ಯಾ ಕಾಮ ಕರ್ಮಗಳಿಂದ ಕೂಡಿರುವ ಸಂಸಾರ ಎಂಬುವ ಸಮುದ್ರದಲ್ಲಿ ಲೋಕಪಾಲನೆಗೆಂದು ಸೃಷ್ಟಿಸಲ್ಪಟ್ಟ ದೇವತೆಗಳು ಅವರಿಗೋಸ್ಕರವಾಗಿ ಒಂದು ಗೋವನ್ನು ತಂದುಕೊಟ್ಟ. ಅಂದರೆ ಗವ ಆಕೃತಿ ಉಳ್ಳಂತಹ ಪಿಂಡ, ಗವ ಆಕೃತಿಯನ್ನು ಉಳ್ಳಂತಹ ಪಿಂಡಕ್ಕೆ ಗೋವು, ಅದನ್ನು ನೀರಿನಿಂದನೇ ಸೃಷ್ಟಿ ಮಾಡಿದ. ಯಾರು? ಆ ಪರಮಾತ್ಮ ಸೃಷ್ಟಿ ಮಾಡಿದ್ರು. ಇಲ್ಲಿ ಗೋವು ಅಂದರೆ ಇನ್ನೊಂದು ನಾವು ತಿಳ್ಕೋಬೇಕಾಗಿರೋದು ಏನು ಅಂತಂದರೆ, ಇಲ್ಲಿ ಆ ಒಂದು ಏನಂತ ಹೇಳ್ಬೋದು, ಅದಕ್ಕೆ ಅತ್ಯಂತ ಕಡಿಮೆ ತಾಮಸವುಳ್ಳ ಒಂದು ರಚನೆ. ಅಂದರೆ ಬಹಳ ಒಂದು ಎಷ್ಟು ಮಿನಿಮಮ್ ರಿಕ್ವೈರ್ಮೆಂಟ್ ಬೇಕು ಸ್ಟ್ರಕ್ಚರ್ಗೋಸ್ಕರ ಅಷ್ಟು ಮಾತ್ರ ಅಲ್ಲಿ ಇನರ್ಷಿಯಾ ಮಾತ್ರ ಇದೆ, ತಾಮಸ ಇದೆ. ಬಾಕಿದೆಲ್ಲ ಒಂದು ರಾಜಸ ಮತ್ತು ಹಲವಾರು ಬಹುಮುಖ್ಯವಾಗಿ ಸಾತ್ವಿಕತೆಯಿಂದ ತುಂಬಿದೆ. ಈ ರೀತಿಯಾದ ಮೊದಲ ಒಂದು ಸೃಷ್ಟಿ ಕಾರ್ಯವನ್ನು ಆ ಒಂದು ಪರಮಾತ್ಮ ಮಾಡಿದ್ದು ಅದು ಗೋವಾಗಿತ್ತು. ಆದರೆ ದೇವತೆಗಳು ಹೇಳಿದ್ರು, ಲೋಕಪಾಲನೆಗೆ ಸೃಷ್ಟಿಯಾದ ದೇವತೆಗಳು ಹೇಳಿದ್ರು ನಮಗೆ ಸಾಲದಪ್ಪ. ಆಗ ಅಶ್ವಗಳನ್ನು ಕೊಟ್ಟ. ಅಶ್ವ ಅಂದರೆ ಇಲ್ಲಿ 2 ಅರ್ಥ. ಒಂದು ನಮ್ಮ ಇಂದ್ರಿಯಗಳು, ಪಂಚೇಂದ್ರಿಯಗಳು ಅಂತನೂ ಅರ್ಥ, ಅಥವಾ 5 ಅಂತಲೇ ಅಲ್ಲ. ಅಂದರೆ ಈ ಲೋಕಪಾಲನೆಗೆ ಸೃಷ್ಟಿಯಾದ ದೇವತೆಗಳಿಗೆ ಪರ್ಸೆಪ್ಷನ್ಗೋಸ್ಕರ ಹಲವಾರು ರೀತಿಯಾದ ಗ್ರಹಿಕೆಗಳನ್ನು ಕೊಟ್ಟ. ಆಗಲೂ ಹೇಳಿದ್ರು ಇದು ನಮಗೆ ಸಾಲದು ಅಂತ ಹೇಳಿದ್ರು.
ಆಗ ಮುಂದಿನ ಮಂತ್ರ ನೋಡೋಣ. ತಾಭ್ಯ ಪುರುಷ ಮಾನಯತ್ ತಾ ಅಪ್ರುವಂ ಸುಕೃತಂ ಬದತಿ ಪುರುಷೋ ವಾವ ಸುಕೃತಂ ತಾ ಅಬ್ರವೀದ್ಯಥಾಯಾತನಂ ಪ್ರವಿಶತೇತಿ. ಮೂರನೇ ಮಂತ್ರ ಹೇಳ್ತಾ ಇದೆ, ಆಗ ಆ ಸಾಲದು, ಗೋವು ಸಾಲದು, ಅಶ್ವ ಸಾಲದು ಅಂತಂದಾಗ ಲೋಕಪಾಲಕರಿಗಾಗಿ ಪುರುಷನನ್ನು ತಂದು ಕೊಟ್ಟಿತು. ಅಂದರೆ ಸಾಮರ್ಥ್ಯ, ಪುರದಲ್ಲಿ ಶಯಿಸುವವನು, ಶಯನ ಮಾಡುವವನು, ಅಂದರೆ ಒಂದು ರಚನೆಯಲ್ಲಿ, ವ್ಯವಸ್ಥೆಯಲ್ಲಿ ಒಳಗಡೆ ಮಲಗಿರುವವನು, ಅಂದರೆ ಏನು ಸಾಮರ್ಥ್ಯವನ್ನು ಕೊಟ್ಟ ಅನ್ನೋ ಒಂದು ಅರ್ಥ. ನಾವು ಪುರುಷ ಅಂತಂದರೆ ಹಿಂದಿನ ತರಗತಿಗಳಲ್ಲಿ ನಾವು ನೋಡಿದ್ದೇವೆ ಆಲ್ರೆಡಿ, ಅದನ್ನು ನೆನಪು ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ. ಆಗ ಈ ಲೋಕ ಬಾಲಕರು ಹೇಳಿದರು, ಸರಿ ಆಯಿತು, ಚೆನ್ನಾಗಾಯ್ತಪ್ಪ, ಉತ್ತಮವಾದ ನಿರ್ಮಾಣವಾಗಿದೆ ಈಗ ಅಂತ ಹೇಳಿ, ಈ ಪುರುಷನೇ ಸುಕೃತವು ಅಂದರೆ ಈ ಒಂದು ಸಂಸಾರದಲ್ಲಿ ಇರುವಂತಹ ಅವಿದ್ಯೆ ಕಾಮಕರ್ಮಗಳಲ್ಲಿ ಕೇವಲ ಪ್ರಗತಿಗಾಗಿ, ವಿಕಾಸಕ್ಕಾಗಿ, ಕ್ರಾಂತಿಗಾಗಿ, ಅಂದರೆ ಮುಂದುವರಿಕೆಗಾಗಿ ಮಾತ್ರ ಮಾಡುವಂತಹ ಒಂದು ರಚನೆ, ಅಂದರೆ ಕೇವಲ ಒಳ್ಳೆಯ ಕೆಲಸ, ಒಳ್ಳೆಯ ಅಂದ್ರೇನು, ಪುಣ್ಯದ ಕೆಲಸ, ಪ್ರಗತಿಗಾಗಿ ಮಾಡುವಂತಹ ಕೆಲಸ. ಯಾಕೆ ಪುಣ್ಯದ ಸಂಪಾದನೆ ಅಂದರೆ ಪ್ರಗತಿ ಯಾರಿಗೆ ಬೇಕು, ವಿಕಾಸ ಯಾರಿಗೆ ಬೇಕು, ಕ್ರಾಂತಿಗಳು ಯಾರಿಗೆ ಬೇಕು, ಅವರು ಪುಣ್ಯ ಸಂಪಾದನೆ ಮಾಡುವಂತಹ ಕೆಲಸಗಳನ್ನು ಮಾಡಬೇಕು. ಆ ಒಂದು ಕೃತ್ಯವನ್ನ ಸುಕೃತ ಅಂತ ಅವ್ರು ಹೇಳಿದ್ರು. ಯಾರು? ಲೋಕಪಾಲಕರು ಹೇಳಿದರು. ಆಗ ಸರಿ, ಇವೆಲ್ಲ ನಿಮಗೆ ಚೆನ್ನಾಗಾಯ್ತಲ್ಲಪ್ಪ, ಹಾಗಾದರೆ ಈಗ ನೀವು ನಿಮ್ಮ ಸ್ಥಾನಕ್ಕೆ ತಕ್ಕಂತೆ ಪ್ರವೇಶ ಮಾಡಿ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲು ತಯಾರಾಗಿ ಅಂತ ಪರಮಾತ್ಮ ಒಂದು ಇನ್ಸ್ಟ್ರಕ್ಷನ್ನ ಈ ಲೋಕಪಾಲಕರಿಗೆ ಕೊಟ್ಟ. ನಂತರ ಏನಾಯಿತು? ಅಗ್ನಿರ್ವಾಗ್ ಭೂತ್ವಾ ಮುಖಂ ಪ್ರಾವಿಶದ್ವಾಯು ಪ್ರಾಣೋ ಭೂತ್ವಾ ನಾಸಿಕೆ ಪ್ರಾವಿಶಾದಾದಿತ್ಯಶ್ಚಕ್ಷುರ್ಭೂತ್ವಾಕ್ಷಿಣೆ ಪ್ರಾವಿಶದ್ದಿತಶ್ರೋತ್ರಂ ಭೂತ್ವಾ ಕರ್ಣಂ ಪ್ರಾವಿಶನ್ನೋಷಧಿ ವನಸ್ಪತಯೋ ಲೋವಾನಿ ಭೂತ್ವಾ ತ್ವಚಂ ಪ್ರಾವಿಶಶ್ಚಂದ್ರಮಾ ಮನೋ ಭೂತ್ವಾ ಹೃದಯಂ ಪ್ರಾವಿಶನ್ ಮೃತ್ಯುರಪಾನೋ ಭೂತ್ವಾ ನಾಭಿಂ ಪ್ರಾವಿಶಿದಾಪೋರೇತೋ ಭೂತ್ವಾ ಶಿಷ್ಣಂ ಪ್ರಾವಿಶನ್ ಅಂತ 4ನೇ ಮಂತ್ರ ಐತರೇಯ ಋಷಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆಯಿತು. ನಂತರ ಏನಾಯಿತು? ಅಗ್ನಿ ಮಾತಾಗಿ ಬಾಯನ್ನು ಪ್ರವೇಶಿಸಿದ. ಅಂದರೆ ಎಕ್ಸ್ಪ್ರೆಷನ್. ಈಗ ಇಷ್ಟೆಲ್ಲ ಲೋಕಪಾಲಕರಾಯಿತು, ಅವರಿಗೆ ಪುರುಷನ ನೀಡಿ ಆಯಿತು, ಅಶ್ವಗಳನ್ನು ನೀಡಿ ಆಯಿತು, ಗೋವನ್ನು ನೀಡಾಯಿತು. ಈಗ ಅಂದರೆ ನೋಡಿ, ಮೊಟ್ಟ ಮೊದಲು ಲೋಕಪಾಲಕರಾದ ಮೇಲೆ ಗೋವುಗಳೇ ಬಂದಿದ್ದು. ಹಾಗಾಗಿ ನಮ್ಮಲ್ಲಿ ಇವತ್ತಿಗೂ ಕೂಡ ಗೋವನ್ನ ಬಹಳ ಒಂದು ಪೂಜ್ಯನೀಯ ಭಾವದಿಂದ ನಾವು ನೋಡ್ತೇವೆ. ಏಕೆಂದರೆ ಅದರ ಹಿಂದೆ ಹಲವಾರು ಕಾರಣಗಳಿದೆ. ಅಂದರೆ ಅದರಲ್ಲಿ ತಾಮಸವು ಬಹಳ ಅತ್ಯಲ್ಪ, ರಾಜಸವೂ ಇದೆ, ಆದರೆ ಅತ್ಯಧಿಕವಾಗಿ ಸಾತ್ವಿಕವು ತುಂಬಿದೆ. ಹಾಗಾಗಿ ನಾವು ಇಂದಿಗೂ ಕೂಡ ಗೋವುಗಳನ್ನು ಬಹಳ ಒಂದು ಪೂಜ್ಯನೀಯ ಸ್ಥಾನದಲ್ಲಿಟ್ಟಿದ್ದೇವೆ. ಯಾಕೆ ಅಂದರೆ ಅದು ಬಹು ಉಪಯುಕ್ತ, ಬಹುಪಯೋಗಿ. ಹಾಗಾಗಿ ನಾವು ಅದನ್ನು ಆ ಒಂದು ಸ್ಥಾನವನ್ನು ಕೊಟ್ಟಿದ್ದೇವೆ. ಇದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಈ ರೀತಿಯಾಗಿ ಮಾಡಿದ ಮೇಲೆ ನಂತರ ಏನಾಯಿತು? ಓಕೆ ಅಂತ ಯಾವ ಲೋಕಪಾಲಕರು ಓಕೆ ವಿ ಆರ್ ಡನ್ ಅಂತ ಹೇಳಿದಾಗ ಆಗೇನಾಯಿತು? ಅಗ್ನಿ ಅಂದರೆ ಮೊಮೆಂಟಮ್ ಅನ್ನೋದು ಮಾತಾಗಿ, ವಾಕ್ ಆಗಿ ಬಾಯನ್ನು ಪ್ರವೇಶ ಮಾಡಿತು. ಅಂದರೆ ನಾವು ಆಡುವ ಮಾತುಗಳು ಇಟ್ ಸೆಲ್ಫ್ ಇಸ್ ಎ ಮೊಮೆಂಟಮ್, ಅದೇ ಒಂದು ಆವೇಗ. ನೋಡಿ, ವೇದ ಮಂತ್ರಗಳನ್ನು ನಾವು ಹೇಳಿದಾಗ ಅದರಿಂದ ಘಟಿಸುತ್ತದೆ ಅನ್ನೋದನ್ನು ನಾವು ಈಗ ಆಲ್ರೆಡಿ ಹಲವಾರು ತರಗತಿಗಳಲ್ಲಿ ನೋಡ್ಕೊಂಡಿದ್ದೀವಿ. ನಿಮ್ಗೆಲ್ಲರಿಗೂ ಅದು ಗೊತ್ತಿರೋ ವಿಚಾರವೇ ಆಗಿದೆ. ಮಂತ್ರ ಅಂದರೆ ಏನು, ಹೇಗೆ ನಡೆಯುತ್ತೆ, ಯಾವ ರೀತಿ ಅದರಿಂದ ನಮಗೆ ಫಲಗಳು ಸಿಗುತ್ತೆ,
ಯಾವ ರೀತಿ ಘಟನೆಗಳು ನಡೆಯುತ್ತೆ ಎಲ್ಲವನ್ನು ನೋಡಿದ್ದೇವೆ. ಹಾಗಾಗಿ ಅಂದರೆ ಅರ್ಥ ಏನು, ಯಾತಕ್ಕೆ ಘಟಿಸುತ್ತೆ ಅಂದರೆ ನಮ್ಮ ಮಾತಿನಲ್ಲೇ ಒಂದು ಆವೇಗವಿದೆ. ಪ್ರತಿಯೊಬ್ಬರು ಆಡುವ ಮಾತಿನಲ್ಲಿ ಒಂದು ಮೊಮೆಂಟಮ್ ಇದೆ. ಹಾಗಾಗಿ ನಾವು ಆಡುವ ಮಾತುಗಳನ್ನು ಆಯ್ದುಕೊಂಡು ಯೋಚನೆ ಮಾಡಿ ಮಾತನಾಡಬೇಕು. ಯಾಕೆಂದರೆ ನಾವು ನುಡಿಯುವಂತಹ ಪ್ರತಿಯೊಂದು ಶಬ್ದವೂ ಕೂಡ ಒಂದು ಆವೇಗದಿಂದ ಉತ್ಪನ್ನವಾಗಿದೆ, ಮತ್ತೆ ಅದು ಕೂಡ ಒಂದು ಆವೇಗವನ್ನು ಸೃಷ್ಟಿ ಮಾಡುತ್ತದೆ. ಹಾಗಾಗಿ ಮಾತು ಎನ್ನುವುದು ಏನು, ಅಗ್ನಿ, ಅಗ್ನಿ ತತ್ವ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಆ ಪರಮಾತ್ಮ ಏನು ಮಾಡ್ತು, ಪರಮಾತ್ಮ ಅಂದರೆ ಏನು, ಅಂತಿಮವಾದ ಪ್ರಗತಿಗಾಗಿ ಇರುವಂತಹ ಚಲನೆ ಮತ್ತು ಚಿಂತನೆ ಆವೇಗವನ್ನು ಅಂದರೆ ಅಗ್ನಿಯನ್ನು ನಮ್ಮ ಮಾತಿನ ರೂಪದಲ್ಲಿ ಕೊಟ್ಟಿತು. ಹಾಗಾಗಿ ವೇದಗಳ ರಚನೆಗಳು, ಅಪೌರುಷೇಯದ ಎಕ್ಸ್ಪ್ರೆಷನ್ಗಳು ಆ ಒಂದು ವಾಣಿ ಮತ್ತೆ ಒಂದು ಮಾತಿನಲ್ಲೇ ಅಡಗಿದೆ ಅಂತ ಇತರೆ ಋಷಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಮಾಡುವ ನಮಗೆ ಸಿಗುವಂತಹ ಲಾಭದಲ್ಲಿ ಅಥವಾ ಸಿಗುವಂತಹ ಫಲಿತಾಂಶದಲ್ಲಿ ಕೇವಲ ಕರ್ಮ ಒಂದೇ ಅಲ್ಲ, ನಾವು ಆಡುವ ಮಾತಿನಿಂದ ಕೂಡ ಕರ್ಮದ ಫಲಿತಾಂಶಗಳು ನೆಲೆ ನಿಂತಿರುತ್ತೆ. ಅಂದರೆ ನಾವು ಮಾಡುವ ಕರ್ಮಗಳಿಗೆ ಮೊಟ್ಟ ಮೊದಲ ಆವೇಗವನ್ನು ಕೊಡುವಂಥದ್ದು ನಮ್ಮ ವಾಕ್. ಹಾಗಾಗಿ ನಾವು ಆಡಬೇಕಾದ ಮಾತುಗಳು ಅದು ಮತ್ತೊಬ್ಬರ ಜೊತೆ ಆಡಬೇಕಾಗಿರಬಹುದು, ಮನಸ್ಸಿನಲ್ಲೇ ಆಡಿಕೊಳ್ಳಬಹುದಾಗಿರಬಹುದು, ಮಂತ್ರಗಳ ಉಚ್ಚಾರಣೆ ಘೋಷವಾಗಿರಬಹುದು. ಎಲ್ಲವುದೂ ಕೂಡ ನಾವು ಪ್ರಗತಿ ಕಡೆಗೆ, ಒಳ್ಳೆಯದ ಕಡೆಗೆ, ಪುಣ್ಯದ ಕಡೆಗೆ ನಾವು ಆಲೋಚನೆ ಮಾಡಿ ಮಾತನಾಡಿದಾಗ ನಮಗೆ ಅದರ ಒಂದು ಫಲವು ಆ ರೀತಿಯಾಗಿ ಸಿಗುತ್ತೆ. ನೋಡಿ, ಮಾತಾಡಿದ್ರೆ ಮಾತನ್ನು ಕೇಳಿಸ್ಕೊಂಡಾಗಲೇ ನಮ್ಮಗಳಿಗೆ ನಮ್ಮ ಮನಸ್ಸಿನಲ್ಲಿ ಭಾವದ ಒಂದು ಆವೇಗದಲ್ಲಿ ವ್ಯತ್ಯಾಸವನ್ನು ಕಾಣ್ತೇವೆ. ಯಾರಾದರೂ ಹೊಗಳಿದರೆ ನಮ್ಮಲ್ಲಿ ಬರೋ ಭಾವ ಬೇರೆ, ತೆಗಳಿದರೆ ಬರೋ ಭಾವ ಬೇರೆ, ಅನುಮಾನ ಮಾಡಿದ್ರೆ ಬರೋ ಭಾವ ಬೇರೆ, ಪ್ರೀತಿ ಮಾಡಿದ್ರೆ ಬರೋ ಭಾವ ಬೇರೆ. ಅಂದರೆ ನಾವು ಈ ಲೆಕ್ಕ ಹಾಕೊಳ್ಳೋಣ, ನಮಗೆ ನಾವೇ ಯೋಚನೆ ಮಾಡಿಕೊಂಡ್ರೆ ನಾವು ಜಗತ್ತಿನಲ್ಲಿ ಕೇಳುವ ಮಾತುಗಳಿಂದನೇ, ವಾಕ್ ಇಂದನೇ ನಮ್ಮಲ್ಲಿ ಹಲವಾರು ರೀತಿಯಾದ ವಿಚಾರಗಳು ಚಲನೆಗೆ ಒಳಪಡುತ್ತವೆ. ಈ ರೀತಿ ಆಗಲಿಕ್ಕೆ ಕಾರಣ ಏನು ಅಂತಂದರೆ ಮಾತಿನಲ್ಲಿ ಆವೇಗವಿದೆ, ಮಾತಿನಲ್ಲಿ ಅಗ್ನಿ ಇದೆ. ಹಾಗಾಗಿ ಆ ಅಗ್ನಿಯ ಉತ್ಪನ್ನತೆ ನಮ್ಮ ಅಂತರಂಗದ ಧ್ವನಿಯ ಮೂಲಕವಾಗತ್ತೆ. ಈ ರೀತಿ ವಾಕ್ ಅನ್ನೋದನ್ನ ಡಿಸೈನ್ ಮಾಡಿ ಕೊಟ್ಟಂತಹ ಪರಮಾತ್ಮ ಈ ಆಡುವ ಮಾತಿನ ಹಿಂದಿನ ಉದ್ದೇಶಗಳನ್ನು ಮಾತ್ರ ಗಮನಿಸುತ್ತಿರುತ್ತದೆ. ನಾವು ಒಬ್ಬರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ಅಥವಾ ಮನಸ್ಸಿನಲ್ಲಿ ಒಂದು ಮಾತಿನಲ್ಲಿ ಒಂದು ಈ ರೀತಿಯಲ್ಲಾದರೆ ಏನಾಗುತ್ತೆ, ಎರಡು ಆವೇಗಗಳ ಫ್ರಿಕ್ಷನ್ ಆಗುತ್ತೆ. ಅಂದರೆ ನಾವು ಪರಮಾತ್ಮ ಗಮನಿಸ್ತಾನೆ ಅನ್ನೋದು ಒಂದು ಅಂಶ, ಮತ್ತೊಂದು ಅಂಶ ಏನು, ಹಿಯರ್ ಕಾನ್ಫ್ಲಿಕ್ಟ್ ಅರೈಸಸ್. ಅಂದ್ರೇನು, ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಒಂದು. ಈ ರೀತಿಯಾದ ಏನಾಗುತ್ತೆ, ಆ ಒಂದು ಮನಸ್ಸಿನಲ್ಲಿ ಒಂದು ರೀತಿಯಾದ ಆವೇಗ, ನಾವು ಆಡುವ ಮಾತಿನಲ್ಲಿ ಇರುವಂತಹ ಮತ್ತೊಂದು ರೀತಿಯಾದ ಆವೇಗ, ಈ ಎರಡು ಆವೇಗಗಳ ಘರ್ಷಣೆಯಿಂದ ಏನಾಗುತ್ತೆ, ನಮಗೆ ಲಾಸ್ ಆಗತ್ತೆ. ನಾವು ವಿಕಾಸದ ಕಡೆಗಾಗಲಿ, ಪ್ರಗತಿ ಕಡೆಗಾಗಲಿ, ಆರೋಗ್ಯದ ಕಡೆಗಾಗಲಿ, ಭಾಗ್ಯದ ಕಡೆಗಾಗಲಿ, ಸಕ್ಸಸ್ ಕಡೆಗಾಗಲಿ, ಕ್ರಾಂತಿ ಕಡೆಗಾಗಲಿ ಒಟ್ಟಿನಲ್ಲಿ ಪ್ರಗತಿಯನ್ನು ನಾವು ಕಾಣುವುದಿಲ್ಲ. ಇದು ಒಂದು ಸೀಕ್ರೆಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇವತ್ತಿನ ತರಗತಿಯಲ್ಲಿ. ಆಡುವ ಮಾತು, ಆ ಮಾತಿನ ಹಿಂದಿರುವ ಧ್ವನಿ ಅಂದರೆ ಉದ್ದೇಶ, ನಮ್ಮ ಮನಸ್ಸಿನಲ್ಲಿರುವ ಉದ್ದೇಶ ಎರಡು ಒಂದೇ ಆಗಿರಬೇಕು. ಅದು ಪಾಸಿಟಿವ್ ನೋಟಲ್ಲಿರಬೇಕು. ಅಂದರೆ ಪಾಸಿಟಿವ್ ನೋಟ್ ಅಂದರೆ ಏನಿಲ್ಲಿ, ಪ್ರಗತಿ ಎಡೆಗಿರಬೇಕು. ಮತ್ತೆ ಮತ್ತೊಂದು ಯಾವುದೇ ಜೀವಿಗೆ, ಯಾವುದೇ ವಿಚಾರಕ್ಕೆ ನಾವು ನೋವನ್ನು ತರುವಂಥದ್ದು ಆಗಿರಬಾರದು. ಅದು ಉದ್ದೇಶದಲ್ಲೂ ಇರಬಾರದು, ಅಂದರೆ ಧ್ವನಿಯಲ್ಲೂ ಇರಬಾರದು, ಮತ್ತು ನಮ್ಮ ಮಾತಿನಲ್ಲೂ ಇರಕೂಡದು. ದಿಸ್ ಈಸ್ ಅನದರ್ ಫಾರ್ಮುಲಾ ಆಫ್ ಹೌ ಟು ಗೆಟ್ ಅ ಸಕ್ಸಸ್ ಇನ್ ಅವರ್ ಲೈಫ್.
ನಮ್ಮ ಸಂಕಲ್ಪಗಳು ಯಾಕೆ ಈಡೇರೋದಿಲ್ಲ ಅಂತಂದ್ರೆ ಈ ರೀತಿಯಾದ ಒಂದು ಕಾನ್ಫ್ಲಿಕ್ಟ್ಗಳು ನಾವು ನಮಗೆ ಉದ್ದೇಶಪೂರ್ವಕವಾಗಿ ಜನರೇಟ್ ಮಾಡ್ಕೋತಾ ಇರ್ತೇವೆ. ಹಾಗಾಗಿ ಏನಾಗುತ್ತೆ, ನಮಗೆ ನಾವು ಮಾಡಿರುವ ಆ ಒಂದು ಕರ್ಮಕ್ಕೆ ತಕ್ಕ ಪ್ರತಿಫಲ ಪಾಸಿಟಿವ್ ನೋಟಲ್ಲಿ ನಮಗೆ ಸಿಗೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ, ನಾನು ಒಳ್ಳೆಯದನ್ನೇ ಮಾತಾಡ್ತೀನಿ, ಆದರೂ ಯಾಕೆ ನನಗೆ ಸಿಗ್ತಾ ಇಲ್ಲ. ಒಂದು ಕರ್ಮ ಹಲವಾರು ವಿಚಾರಗಳಿದೆ, ಆದರೆ ಮುಖ್ಯವಾಗಿ ಆ ಒಂದು ಮನಸ್ಸಿನ ಉದ್ದೇಶ ವರ್ಸಸ್ ನಾವು ಏನು ನುಡಿತಾ ಇದ್ದೇವೆ ಆ ಉದ್ದೇಶ, ಅದರ ಉದ್ದೇಶ ಮತ್ತು ನುಡಿಯುವಿಕೆ ಎರಡರಲ್ಲಿ ಉಂಟಾಗುವ ಆವೇಗಗಳ ನಡುವೆ ಇರುವ ಘರ್ಷಣೆಯಿಂದ ಏನಾಗುತ್ತೆ, ಸಂಕಲ್ಪಗಳು ಈಡೇರೋದಿಲ್ಲ. ಹಾಗಾಗಿ ನಾವಿಲ್ಲಿ ಉತ್ಕರ್ಷಣಂ ಸಂಸ್ಥೆಯಿಂದ ನಾವು ಕೊಡುವ ಟ್ರೀಟ್ಮೆಂಟ್ನಲ್ಲಿ ಅಥವಾ ಒಂದು ಸಂಸ್ಕಾರದಲ್ಲಿ ಈ ಒಂದು ಮನವಿಯನ್ನು ನಾವು ಮಾಡ್ಕೊತಾ ಇರ್ತಾನೆ ಎಲ್ಲರಿಗೂ. ಏನು, ನಮ್ಮ ಅಂತರಂಗದ ಉದ್ದೇಶ ಮತ್ತು ನಾವು ಆಡುವ ನುಡಿ ಎರಡೂ ಕೂಡ ಒಂದೇ ರೀತಿಯಾದ ಆವೇಗವನ್ನು ಹೊಂದಿರಬೇಕು, ಕಾನ್ಫ್ಲಿಕ್ಟ್ ಆಗಬಾರದು ಅನ್ನೋ ಒಂದು ವಿಚಾರವನ್ನು ನಾವು ನೋಡಿಕೊಂಡಾಗ ನಾವು ಏನು ಮಾಡಕ್ಕೆ ಹೊರಟಿದ್ದೇವೆ ಎಲ್ಲದರಲ್ಲೂ ಕೂಡ ಸಕ್ಸಸ್ ಸಿಗತ್ತೆ. ಯಾರಿಗಾದರೂ ಪ್ರಶ್ನೆ ಇದೆಯಾ, ಇದರಲ್ಲಿ ಡೌಟ್ ಇದೆಯಾ? ಓಕೆ, ಯಾರಿಗೂ ಡೌಟ್ ಇಲ್ಲ, ಅದ್ರ ಮುಂದಕ್ಕೆ ಹೋಗೋಣ. ಈ ರೀತಿಯಾಗಿ ಅಭಿಮಾನ ದೇವತೆ ಅಂದರೆ ಆ ಒಂದು ಆವೇಗಕ್ಕೆ ಅವಶ್ಯಕತೆವಾಗಿರುವ ಶಕ್ತಿಯನ್ನು ಕೊಡುವ ರೀತಿಯಲ್ಲಿ ವರ್ತಿಸುವಂತಹ ಲೋಕಪಾಲಕ ಕಾಲ್ಡ್ ಅಭಿಮಾನ ದೇವತೆಯಾದ ಅಗ್ನಿ ನಮ್ಮ ವಾಕ್ನಲ್ಲಿ ಇರುತ್ತೆ. ಈ ರೀತಿಯಾಗಿ ಆ ಪರಮಾತ್ಮ ಡಿಸೈನ್ ಮಾಡಿದೆ. ಇದನ್ನು ನಾವು ಪ್ರಶ್ನೆ ಮಾಡಲಿಕ್ಕಾಗಲ್ಲ, ಯಾಕೆ ಹೀಗೆ, ಅಥವಾ ಇದನ್ನು ಬದಲಾಯಿಸ್ಕೋತೀನಿ, ಯಾವುದು ಸಾಧ್ಯವಿಲ್ಲದ ಮಾತು. ಏಕೆಂದರೆ ಇದು ಪರಮಾತ್ಮ ಮಾಡಿರುವಂತಹ ಡಿಸೈನ್ ಆದ್ರಿಂದ, ಇದು ಒಂದು ಋತದ ಪ್ರಕಾರದಲ್ಲಿ ನಡೆಯುವುದರಿಂದ ಅದಕ್ಕೆ ಅಗತ್ಯವಾದ ಲೋಕಪಾಲಕನಾದ ಅಗ್ನಿಯು ತನ್ನ ಶಕ್ತಿಯನ್ನು ಅದಕ್ಕೆ ಡೆಡಿಕೇಟ್ ಮಾಡಿರೋದ್ರಿಂದ ಇದನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ನಂತರ ಏನಾಯಿತು, ಘ್ರಾಣೇಂದ್ರಿಯವಾಗಿ ವಾಯು ಮೂಗಿನಲ್ಲಿ ಪ್ರವೇಶ ಮಾಡಿತು. ಅಂದರೆ ನಾವು ಯಾವುದನ್ನು ಮೂಸಿ ನೋಡ್ತೇವೆ, ಆಘ್ರಾಣಿಸುತ್ತೇವೆ, ಅದಕ್ಕೆ ಕಾರಣವಾದ ಮೊಮೆಂಟಮ್ನ ಕೊಡುವಂಥದ್ದು ಯಾವುದು? ವಾಯು. ಅಂದರೆ ಇಲ್ಲಿ ನಾವು ಮಾತನಾಡಲಿಕ್ಕೆ, ಅಂತರಂಗದಲ್ಲಿ ಯೋಚನೆ ಮಾಡಲಿಕ್ಕೆ ಅದಕ್ಕೆ ಅಗ್ನಿಯ ಸಹಾಯವಿದ್ದರೆ, ಅಗ್ನಿಯನ್ನು ಅಭಿಮಾನ ದೇವತೆಯ ಶಕ್ತಿಯನ್ನು ಉಪಯೋಗಿಸಿಕೊಂಡು ನಾವು ಆವೇಗವನ್ನು ಸಂಪಾದನೆ ಮಾಡಿದರೆ, ನಾವು ಘ್ರಾಣೇಂದ್ರಿಯದಲ್ಲಿ ವಾಯುವಿನ ಮೊಮೆಂಟಮ್ಮಿಂದ ನಾವು ಈ ರೀತಿಯಾಗಿ ಆಘ್ರಾಣಿಸಲು ನಾವು ಅದರ ಶಕ್ತಿಯನ್ನು ನಾವು ಉಪಯೋಗಿಸಿಕೊಳ್ತೇವೆ. ನಂತರ ಏನಾಯಿತು, ಆದಿತ್ಯ ಕಣ್ಣುಗಳನ್ನು ಪ್ರವೇಶಿಸಿತು. ಅಂದರೆ ನಾವು ನೋಡುವಂತಹ ನೋಡುವಿಕೆ ಎನ್ನುವುದರ ಹಿಂದಿರುವ ಶಕ್ತಿ ಮತ್ತು ಆವೇಗ ಯಾವುದರಿಂದ ಬರುತ್ತೆ? ಆದಿತ್ಯನಿಂದ ಬರುತ್ತೆ. ದಿಗ್ದೇವತೆಗಳು ಶ್ರೋತ್ರೇಂದ್ರಿಯವಾಗಿ ಕಿವಿಗಳನ್ನು ಪ್ರವೇಶಿಸಿದ್ದಾರೆ. ದಿಕ್ಕುಗಳು, ದ ಡೈರೆಕ್ಷನ್ಸ್, ಅವುಗಳೇ ನಮ್ಮ ಕೇಳುವಿಕೆ ಎನ್ನುವುದನ್ನು ಎನೇಬಲ್ ಮಾಡ್ತಾರೆ. ಆ ಕೇಳಿಸಿಕೊಳ್ಳುವಿಕೆ ಅನ್ನುವುದು ಎನೇಬಲ್ ಆಗಬೇಕಾಗಿರೋದು ಯಾವುದು? ದಿಕ್ಪಾಲಕರಿಂದ. ನಾವು ಹಿಂದೆ ಅಂದರೆ ಎಸ್ಪೆಷಲಿ ಮಹಾಭಾರತದಲ್ಲಿ ನಾವು ಶಬ್ದವೇದಿ ಅನ್ನೋ ಒಂದು ಧನುರ್ವೇದದಲ್ಲಿ ಇರುವಂತಹ ಒಂದು ಅಂಗವನ್ನು ನಾವು ಡೀಟೇಲ್ ಆಗಿ ಗಮನಿಸಿದಾಗ, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಾಗಲಿ ಅಥವಾ ಕಣ್ಣನ್ನು ಮುಚ್ಚಿಕೊಂಡಾಗಲಿ ಕಿವಿಗಳಿಂದ ಶಬ್ದವನ್ನು ಆಲಿಸಿ ಆ ಗುರಿಯನ್ನು ಭೇದ ಮಾಡುವ ಒಂದು ಕೆಪಾಸಿಟಿ ಅರ್ಜುನನಿಗಿತ್ತು ಮತ್ತು ಏಕಲವ್ಯನಿಗಿತ್ತು. ನಾವು ಆ ಕಥೆಯನ್ನು ನಿರ್ಮಿಸಿಕೊಂಡ್ರೆ ಗೊತ್ತಾಗತ್ತೆ. ಅಂದರೆ ನಮಗೆ ದಿಕ್ಕುಗಳ ಅರಿವು ಉಂಟಾಗುವುದು ಕಿವಿಗಳಿಂದ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇವತ್ತಿನ ಒಂದು ಮೆಡಿಕಲ್ ಸೈನ್ಸ್ ಪ್ರಕಾರನೂ ಕೂಡ ಇಯರಲ್ಲಿ ಒಂದು ಲಿಕ್ವಿಡ್ ಇರುತ್ತೆ. ಆ ಲಿಕ್ವಿಡ್ಡು ನಮ್ಮ ಡೈರೆಕ್ಷನ್ ಮತ್ತು ನಮ್ಮ ಆಲ್ಟಿಟ್ಯೂಡ್ ಅದನ್ನು ಡಿಫೈನ್ ಮಾಡ್ತಾ ಇರುತ್ತೆ. ಇದನ್ನು ನಾವು ಮೆಡಿಕಲ್ ಸೈನ್ಸಲ್ಲಿ ಕೂಡ ನೋಡ್ಕೋಬೋದು, ಇಂಟರ್ನೆಟಲ್ಲಿ ಚೆಕ್ ಮಾಡಿ ನಮಗೆ ಗೊತ್ತಾಗ್ತದೆ. ಹಾಗಾಗಿ ಆ ಒಂದು ವಾಯುವಿನಿಂದ ಮೂಗಿ ನಮ್ಮ ಆಘ್ರಾಣವಾಯಿತು.
ಆದಿತ್ಯನಿಂದ ನಮ್ಮ ನೋಡುವಿಕೆ ಗೊತ್ತಾಯಿತು, ದಶದಿಕ್ಕುಗಳಿಂದ ನಮಗೆ ಕೇಳುವಿಕೆ ಎನ್ನುವುದು ಮೊಮೆಂಟಮ್ನ ಪಡೆದು ಶಕ್ತಿಯನ್ನು ಪಡೆದು ತನ್ನ ಆಕ್ಟಿವೇಶನ್ ಮಾಡಿಕೊಂಡಾಯಿತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಋಷಿಗಳು. ಓಕೆ, ಕೇಳಪ್ಪ ಅಕ್ಷಯ್, ಹೇಳಪ್ಪ ಅಕ್ಷಯ್, ನನ್ನ ಪ್ರಶ್ನೆ ಇದೆಯಾ? ಓಕೆ. ನಂತರ ಔಷಧಿ ವನಸ್ಪತಿಗಳ ದೇವತೆಗಳಿಂದ ಕೂದಲುಗಳು ಉಂಟಾಗಿ ಅದರಿಂದ ಚರ್ಮ, ಅಂದ್ರೆ ಚರ್ಮ ಅನ್ನೋದು ಕೂಡ ಸ್ಪರ್ಶ ಅನ್ನೋ ಒಂದು ಇಂದ್ರಿಯ ಆಕ್ಟಿವೇಟ್ ಆಯಿತು. ಅದು ಔಷಧಿ ವನಸ್ಪತಿಗಳಿಂದ. ಓಕೆ, ಆ ರೀತಿ ಆಯಿತು. ಆ ಭೂಮಿಯ ಮೇಲೆ, ಭೂಮಿಯನ್ನು ಸುತ್ತುತ್ತಿರುವ ಚಂದ್ರನ ಶಕ್ತಿಯಿಂದ ಮನಸ್ಸು ಎನ್ನುವುದು ಉಂಟಾಯಿತು. ಮೃತ್ಯು ಅನ್ನೋದು ಅಪಾನವಾಗಿ ನಮ್ಮ ನಾಭಿ ಪ್ರದೇಶವನ್ನು ಪ್ರವೇಶಿಸಿತು. ಜಲದೇವತೆಗಳೇ ನಮ್ಮ ಪ್ರೈವೇಟ್ ಪಾರ್ಟ್ಸ್ಗಳಲ್ಲಿ ರೀಪ್ರೊಡಕ್ಷನ್ಗಾಗಿ ರೇತಸ್ ಆಗಿ ಪ್ರವೇಶ ಪಡೆದರು ಅನ್ನುವುದು ಈ ಮಂತ್ರದ ಅರ್ಥ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ನಾವಿದನ್ನು ನೆನಪಿಟ್ಕೋಬೇಕು. ಅಗ್ನಿಯಿಂದ ವಾಕ್, ವಾಯುವಿನಿಂದ ಆಘ್ರಾಣಿಸುವಿಕೆ, ಆದಿತ್ಯನಿಂದ ನೋಡುವಿಕೆ, ದಿಗ್ದೇವತೆಗಳಿಂದ ಕೇಳುವಿಕೆ, ಔಷಧಿ ವನಸ್ಪತಿಗಳಿಂದ ಕೂಡಿದಂತಹ ಸ್ಪರ್ಶೇಂದ್ರಿಯವಾದ ಚರ್ಮ, ಚಂದ್ರನಿಂದ ಹೃದಯ, ಅಪಾನದಿಂದ ಮೃತ್ಯು, ಮತ್ತು ಜಲದೇವತೆಗಳಿಂದ ನಮ್ಮ ಸಂತಾನೋತ್ಪತ್ತಿ ಕ್ರಿಯೆ. ಇಷ್ಟು ಡಿಸೈನ್ ಆಯಿತು ಲೋಕಪಾಲಕರ ಅಡಿಯಲ್ಲಿ ಆ ಪರಮಾತ್ಮನಿಂದ. ಇದು ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಯಾರಿಗೂ ಪ್ರಶ್ನೆ ಇಲ್ಲ. ಮುಂದಕ್ಕೆ ಹೋಗೋಣ. ಮುಂದಿನ ಮಂತ್ರ, 5ನೇ ಮಂತ್ರ. ತಮಶನಾಯ ಪಿಪಾಸ ಅಬ್ರೂತಾಂ ಅವಾಭ್ಯಾಮವಿ ಪ್ರಜಾನೀಹೀತಿ te abravidedasvavam devatasva bhajamyeta subhaginyam karomiti tasmadyasmai kasmai cha devatatyai havirgrihyate bhaginyavevasyamasana yapipase bhavatah ಅಂತ 5ನೇ ಮಂತ್ರ 2ನೇ ಖಂಡ 5ರ ಉಪನಿಷತ್ತು ಹೇಳ್ತಾ ಇದೆ. ಈ ರೀತಿಯೆಲ್ಲ ಆದಮೇಲೆ ಅವನು ಮೊದಲೇ ಹಸಿವು ಮತ್ತು ಬಾಯಾರಿಕೆಗಳನ್ನು ಸೃಷ್ಟಿ ಮಾಡಿತ್ತಲ್ಲ ಆ ಪರಮಾತ್ಮ. ಆಗ ಆ ಪರಮಾತ್ಮನನ್ನು ಕೇಳ್ತು, ಅಯ್ಯ ನಮಗೂ ಕೂಡ ಒಂದು ಆಶ್ರಯವನ್ನು ಕೊಡು. ಅವುಗಳನ್ನು ಆಗ ಕುರಿತು ಆ ಪರಮಾತ್ಮ ಹೇಳ್ತಾನೆ, ಈ ದೇವತೆಗಳಲ್ಲಿಯೇ ನಿಮ್ಮನ್ನು ಸೇರಿಸುತ್ತೇನೆ, ಇವರಲ್ಲಿ ಭಾಗಿಗಳಾಗಿ ಮಾಡುತ್ತೇನೆ. ಆದ್ದರಿಂದ ಯಾವ ದೇವತೆಗೆ ಹವಿಸ್ಸನ್ನು ಕೊಡಲು ತೆಗೆದುಕೊಂಡರೂ ಆ ದೇವತೆಯಲ್ಲಿ ಹಸಿವು ಬಾಯಾರಿಕೆಗಳು ಭಾಗಗಳಾಗಿಯೇ ಇರುತ್ತವೆ ಅಂತ ನೆಕ್ಸ್ಟ್ ಡಿಸೈನ್ ಮಾಡ್ತು. ಹಸಿವು ಮತ್ತು ಬಾಯಾರಿಕೆ ನಾನು ಹೋದ ವಾರ ನಾವು ನೋಡಿದ್ದೇವೆ. ಹಸಿವು ಬಾಯಾರಿಕೆಗಳು ಯಾಕಿದೆ ಅಂತಂದರೆ, ನಾವು ಯಾವುದೇ ಲೋಕಪಾಲಕರಾಗಲಿ ನಾವುಗಳಾಗಲಿ ಅಣುರೇಣ ತೃಣಕಾಷ್ಟಗಳಿಂದ ಹಿಡಿದು ದೇವತೆಗಳ ತನಕ ಎಲ್ಲರೂ ತಮ್ಮ ತಮ್ಮ ಕಾರ್ಯಭಾಗವನ್ನು ನಿರ್ವಹಿಸಲಿಕ್ಕೆ ಮೇಜರ್ ಮೋಟಿವೇಶನ್ ಅವಿದ್ಯಾ ಪ್ರಕಾರದಲ್ಲಿ ಇರುವುದು ಯಾವುದು? ಹಸಿವು ಮತ್ತು ಬಾಯಾರಿಕೆ. ಈ ಎರಡನ್ನ ಎಲ್ಲ ಈ ರಚನೆಗಳಲ್ಲಿ ಆ ಪರಮಾತ್ಮ ಇನ್ಕ್ಲೂಡ್ ಮಾಡ್ತು. ಓಕೆ, ಈ ಹಸಿವು ಮತ್ತು ಬಾಯಾರಿಕೆಗಳು ಕೇವಲ ಒಂದು ಧರ್ಮ ಸ್ವರೂಪ, ಅಂದರೆ ಒಂದು ಆಟಿಟ್ಯೂಡ್ ರೀತಿಯಲ್ಲಿ ಇರೋದ್ರಿಂದ ಇವುಗಳನ್ನು ಧರ್ಮವನ್ನು ಧರಿಸಿರುವ ರಚನೆಗಳ ಆಶ್ರಯ ಇಲ್ಲದೆ ಸ್ವತಂತ್ರವಾಗಿ ಹಸಿವು ಆಹಾರ ತೆಗೆದುಕೊಳ್ಳಲಿಕ್ಕಾಗಲಿ ಬಾಯಾರಿಕೆ ಜಲವನ್ನು ತೆಗೆದುಕೊಳ್ಳಲಿಕ್ಕಾಗಿ ಸಾಧ್ಯವಿಲ್ಲ. ಹಾಗಾಗಿ ಅವುಗಳನ್ನು ಒಂದು ಆಶ್ರಯವನ್ನು ಕೊಟ್ಟ ಅವುಗಳಿಗೆ. ಯಾವುದರಲ್ಲಿ? ಪರಮಾತ್ಮ ಸೃಷ್ಟಿಸಿದ ವಿಚಾರಗಳಲ್ಲಿ. ಅಂದರೆ ಅಗ್ನಿ, ಇತರ ಯಾವ್ಯಾವುದು ವಿಮಾನ ನೋಡಿದ್ವಿ, ವಾಯು, ಅಗ್ನಿ, ಆದಿತ್ಯ, ದಿಕ್ಕು, ಔಷಧಿ, ವನಸ್ಪತಿ, ಚಂದ್ರ, ಮೃತ್ಯು, ಜಲದೇವತೆಗಳು, ಇವೆಲ್ಲರಿಗೂ ಕೂಡ
ಈ ಒಂದು ಎರಡು ಹಸಿವು ಮತ್ತು ಬಾಯಾರಿಕೆಗಳನ್ನು ಅಲ್ಲಿ ಸೇರಿಸಿದ. ಹಾಗಾಗಿ ನಾವುಗಳು ಯಾವುದೇ ಹವನ ಹೋಮಗಳನ್ನು ಮಾಡಿದಾಗ ನಾವು ಹವಿಸ್ಸನ್ನು ಅವರ ಭಾಗವಾಗಿ ಕೊಡ್ತೇವೆ ಒಂದು ನಿರ್ದಿಷ್ಟ ರೂಪದಲ್ಲಿ ಅನ್ನುವಲ್ಲಿಗೆ ಈ ಒಂದು ಇದುವರೆಗೆ ಈ ಒಂದು 2ನೇ ಖಂಡದ ಮಂತ್ರಗಳು ಈ ರೀತಿ ಹೇಳಿವೆ. ಒಂದು 2ನೇ ಖಂಡದ ಮಂತ್ರಗಳನ್ನು ನೋಡೋಣ. ಏತಾದೇವತಾ ಸೃಷ್ಟ ಅಸ್ಮಿನ್ ಮಹತ್ಯರ್ಣವೇ ಪ್ರಾಪದನ್ ತಮಶಾನಾಭಿವಾಸಾಭ್ಯಮನ್ವವಾರ್ಜತ್ ತಾ ಏನಮಬ್ರವನ್ನಾಯತನಂ ನಃ ಪ್ರಜಾನೀಹಿ ಯಸ್ಮಿನ್ ಪ್ರತಿಷ್ಠಿತ ಅನ್ನಮೇಧಾಮೇತಿ. ಇದು ಮೊದಲನೇ ಮಂತ್ರ. ನಂತರ ಏನಾಯಿತು? ತಾಭ್ಯೋ ಗಾಮಾನಯತು ತಾ ಅಬ್ರವನ್ನ ವೈನ ಯಮಲಮಿತಿ ತಾಭ್ಯೋಶ್ವಮಾನಯತು ತಾ ಅಬ್ರವನ್ನ ವೈನ ಯಮಲಮಿತಿ. ನಂತರ ಮೂರನೆಯದು ತಾಭ್ಯ ಪುರುಷಮಾನಯತು ತಾ ಅಬ್ರವನ್ ಸುಕೃತಂ ಭವೇಮತೇತಿ ಪುರುಷೋ ವಾವ ಸುಕೃತಂ ತಾ ಅಬ್ರವೀದ್ಯಧಾಯಾತನಂ ಪ್ರವಿಶತೇತಿ. ಇದು 3ನೇ ಮಂತ್ರ. 4ನೇ ಮಂತ್ರ ಅಗ್ನಿರ್ವಾಗ್ ಭೂತ್ವಾ ಮುಖಂ ಪ್ರಾವಿಶದ್ವಾಯುಃ ಪ್ರಾಣೋ ಭೂತ್ವಾ ನಾಸಿಕೆ ಪ್ರಾವಿಶದಾದಿತ್ಯಶ್ಚಕ್ಷುರ್ಭೂತ್ವಾಕ್ಷಿಣ ಪ್ರಾವಿಶದ್ಧಿತಶ್ರೋತ್ರಂ ಭೂತ್ವಾ ಕರ್ಣೌ ಪ್ರಾವಿಶನ್ನೋಷಧಿ ವನಸ್ಪತಯ ಲೋಮಾನಿ ಭೂತ್ವಾ ತ್ವಚಂ ಪ್ರಾವಿಶಂಚಂದ್ರಮಾ ಮನೋ ಭೂತ್ವಾ ಹೃದಯಂ ಪ್ರಾವಿಶನ್ ಮೃತ್ಯುರಪಾನೋ ಭೂತ್ವಾ ನಾಭಿಂ ಪ್ರಾವಿಶದಾಪೋರೇತೋ ಭೂತ್ವಾ ಶಿಷ್ಣಂ ಪ್ರಾವಿಶನ್. ಇದು 4ನೇ ಮಂತ್ರವಾಯಿತು. 5ನೇ ಮಂತ್ರ ಏನು ನೋಡಿದ್ವಿ ನಾವು? ತಮಶನಾಯ ಪಿಬಾಸ ಅಬ್ರೂತಾಂ ಅವಾಭ್ಯಾಮಿ ಪ್ರಜಾನೀಹೀತಿ ते अब्रवीरेत्तास्ववां देवता स्वाभजाम्येतासुभागिन्यौ करोमीति तस्माद्यस्मै कस्मै च देवतायै हविर्गृह्यते भागिन्यावेवास्यामशानायापि पासे भवतः. ಇಲ್ಲಿಗೆ 2ನೇ ಖಂಡ ಮುಗಿಯಿತು. ಯಾರು ಪ್ರಶ್ನೆಗಳಿದ್ರೆ ಈಗಲೇ ಕೇಳಿ. ಇದುವರೆಗೆ ನಾವು ನೋಡಿದ ವಿಚಾರದಲ್ಲಿ ಓಕೆ. ಯಾರಿಗೂ ಪ್ರಶ್ನೆ ಇಲ್ಲ, ನಮ್ಮ ಮುಂದಕ್ಕೆ ನೋಡೋಣ. ಕೇಳಪ್ಪ ಅಕ್ಷಯ್. ಸರ್, ಧ್ವನಿಯ ದಿಕ್ಕಿನ ಬಗ್ಗೆ ಕೇಳಬೇಕಿತ್ತು. ಅಂದ್ರೆ ಒಂದು ಧ್ವನಿ ಒಂದು 3D ಜಾಮೆಟ್ರಿ ಮೇಲೆ ಬಿತ್ತು ಅಂದ್ರೆ ಅದ್ರದ್ದು ವೆಕ್ಟರ್ ಐಡೆಂಟಿ ಅಥವಾ ಅದು ಒಂದು XYZ ಕೋಆರ್ಡಿನೇಟ್ ಅಲ್ಲಿ ಏನ್ ಪರಿಣಾಮ ಬೀಳುತ್ತೆ ಅದು ವ್ಯತ್ಯಾಸ ಬೀಳುತ್ತೆ. ಅದ್ರದ್ದು ಆಧಾರದ ಮೇಲೆ ಒಂದು ಕಣ್ಮುಚ್ಕೊಂಡು ಈ ದಿಕ್ಕಿನಿಂದ ಬರ್ತಿದೆ ಅಂದ್ರೆ ಇದು ಕೂಡ ಒಂದು ಅವಿದ್ಯೆ ಅಲ್ಲ ಸರ್? ಅಲ್ಲ, ಅವಿದ್ಯವಾದರೂ ಕೂಡ ದಟ್ ಈಸ್ ದ ಎಬಿಲಿಟಿ ಜಸ್ಟ್ ಗಿವನ್ ಬೈ ಅಥವಾ ಡಿಸೈನ್ ಬೈ ಪರಮಾತ್ಮನ್. ಹಾಗಾಗಿ ದಿಕ್ಕುಗಳ ಒಂದು ನಿರ್ದಿಷ್ಟವಾದ ಗ್ರಹಿಕೆ ಕಿವಿಗಳಿಂದ ನಡೆಯುತ್ತೆ ಅಕ್ಷಯ್. ಇದರ ಅನುಮಾನ ಏನು ಅಕ್ಷಯ್? ಅಂದ್ರೆ ಇದು ಅವಿದ್ಯಾ ಅಲ್ವಾ ಅಂತ? ಹೌದು, ಅವಿದ್ಯಾ ಅಂದ್ರೆ ಏನು? ಇವೆಲ್ಲ ಒಂದು ಸರ್ವೈವಲ್ ಮೋಡ್ಗೆ ಕೊಟ್ಟಿರುವಂಥದ್ದು. ಅಂದ್ರೆ ಅವಿದ್ಯೆಯಲ್ಲಿ ಈ ಎಲ್ಲ ಅವಿದ್ಯೆಗಳು ಯಾವ ರೀತಿ ಒಂದು ಫಂಡಮೆಂಟಲ್ ಕೆಲಸ ಮಾಡ್ತೇವೆ, ಹೇಗೆ ಡಿಸೈನ್ ಆಯಿತು ಅನ್ನೋದನ್ನ 5 ಋಷಿಗಳು ಹೇಳ್ತಾ ಇದ್ದಾರೆ ಇಲ್ಲಿ ಅಕ್ಷಯ್. ಮತ್ತೆ ನಾನು ಪ್ರಶ್ನೆ ಇದೆಯಾ ಅಕ್ಷಯ್? ಇಲ್ಲ ಸರ್. ಓಕೆ ಸರ್. ಓಕೆ, ಕೇಳಿ ಸುಮತಿ ಅವರೇ. ಸರ್, ಈಗ ಪಂಚೇಂದ್ರಿಯಗಳದ್ದು ಎಲ್ಲ ಹೇಳಿದ್ರಲ್ಲ ಸರ್, ವಾಯು, ವಾಕಲ್ಲಿ ಅಗ್ನಿ, ಈ ತರದ್ದೆಲ್ಲ ಒಂದು ಅಸೈನ್ ಮಾಡಿರುತ್ತೆ ಅಂದ್ರೆ ಪರಮಾತ್ಮ ಅಸೈನ್ ಮಾಡಿರ್ತಾರೆ ಅಂತ ಹೇಳಿದ್ರಲ್ಲ. ಅದ್ ಅಸೈನ್ ಮಾಡಿದ್ರು ಕೂಡ ಈ ಚಲನೆ ಮತ್ತು ಚಿಂತನೆ ಅಂತ ಹೇಳ್ತಿರಲ್ಲ, ಅದೇ ತರ ಪ್ರಿನ್ಸಿಪಲ್ಸ್ ಗೆ ಅಸೈನ್ ಮಾಡೋದ ಅಥವಾ ಅದೊಂದು ಎಂಟಿಟಿನ ಸರ್ ಅದು? ನೋ, ಇಟ್ ಈಸ್ ನಾಟ್ ಎಂಟಿಟಿ, ಇಟ್ ಈಸ್ ದ ಪ್ರಿನ್ಸಿಪಲ್. ಅಂದ್ರೆ ವಾಯು, ಅಗ್ನಿ ಇವೆಲ್ಲ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್. ಲೋಕಪಾಲಕರು ನಾನು ಹೋದ ತರಗತಿಯಲ್ಲಿ ಹೇಳಿದ್ದೇನೆ. ಅಂದ್ರೆ ಈ ಲೋಕವನ್ನ, ಸಂಸಾರದಲ್ಲಿ ಏನಿದೆ ಅವಿದ್ಯಾ, ಕಾಮ ಮತ್ತೆ ಕರ್ಮ, ಇವುಗಳನ್ನು ನಿಭಾವಣೆಗಳಿಗಾಗಿ ಇವುಗಳ ಇಲ್ಲಿ ಜನಿಸುವ ನಮ್ಮಂಥವ್ರಿಗೆ ಒಂದು
ಮಾರ್ಗದರ್ಶನಕ್ಕಾಗಿ, ಮತ್ತೆ ನಾವು ಈಗ ನೋಡ್ತೀವಿ, ಕೇಳ್ತೀವಿ, ತಿಂತೀವಿ, ಮಾತಾಡ್ತೀವಿ ಅನ್ನೋ ಎಬಿಲಿಟಿ ಅದು ಹೇಗೆ ನಡೆಯುತ್ತೆ ಅನ್ನೋದನ್ನ ಡಿಸೈನು ಮೇಡಮ್ ಇದು. ಓಕೆ ಸರ್. ಓಕೆ, ಮತ್ತೆ ಅಂದ್ರೆ ಈಗ ಅಲ್ಟಿಮೇಟ್ ಥಾಟ್ ಅಂಡ್ ಮೊಮೆಂಟಮ್ ಒಂದು ಅದು ಸಬ್ ಡಿವೈಡ್ ಆಗಿ ಏನೇನಕ್ಕೆ ಬೇರೆ ಬೇರೆ ಇದಕ್ಕೆ ಅಸೈನ್ ಮಾಡುತ್ತೆ, ಅವು ಕೂಡ ಥಾಟ್ ಅಂಡ್ ಮೊಮೆಂಟಮ್ ಪ್ರಿನ್ಸಿಪಲ್ ಅಲ್ಲೇ ಇರುತ್ತೆ. ಎಸ್ ಎಸ್ ಎಸ್, ಬಟ್ ಅದಕ್ಕೆ ಗವರ್ನೆನ್ಸ್ ಇರುತ್ತೆ. ಅಂದ್ರೆ ಅಗ್ನಿ ಅನ್ನೋದು ತಾನೇನು ಕೆಲಸ ಮಾಡ್ಬೇಕು ಅದು ವಾಯು ರೀತಿ ಕೆಲಸ ಮಾಡೋಲ್ಲ, ಅಂದ್ರೆ ಒಂದು ರೀತಿ ಮತ್ತೊಂದು ರೀತಿಯಲ್ಲಿ ಕೆಲಸ ಮಾಡೋಲ್ಲ. ಎಲ್ಲವೂ ಅವಕ್ಕೆ ಅಸೈನ್ ಆಗಿರುವಂತಹ ಜಾಬ್ ಮಾತ್ರ ಮಾಡ್ತವೆ ಮೇಡಮ್. ಅಂದ್ರೆ ಈಗ ನೋಡಿ, ನಾವು ಕಣ್ಣಿನಿಂದ ಕೇಳಕ್ಕಾಗಲ್ಲ, ಕಿವಿಯಿಂದ ನೋಡಕ್ಕಾಗಲ್ಲ, ಆದ್ರೆ ಯಾವ್ದನ್ನ ನೀವು ರೀಪ್ಲೇಸ್ ಮಾಡಕ್ಕಾಗತ್ತೆ? ನಾವುಗಳೇ ನೋಡ್ಕೊಳ್ಳೋಣ, ಇಲ್ಲೇ ಯಾವ್ದಾದ್ರು ರೀಪ್ಲೇಸ್ ಮಾಡಕ್ಕಾಗತ್ತಾ? ಆಗುದಿಲ್ಲ. ಯಾಕೆ ಅಂದ್ರೆ ಅಲ್ಲಿರುವಂತಹ ಆ ತತ್ವಗಳೇ ಬೇರೆ, ಆ ವರ್ಕಿಂಗ್ ಪ್ರಿನ್ಸಿಪಲ್ಸ್ಗಳೇ ಬೇರೆ, ಅದಕ್ಕೆ ಅಗತ್ಯವಾಗಿರುವ ಶಕ್ತಿಯ ರೂಪಗಳೇ ಬೇರೆ. ಹಾಗಾಗಿ ನಾವು ಯಾವ ಅಂಗದಲ್ಲಿ ಏನು ಮಾಡಬೇಕು ಅದನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಸುಮತಿಯವರೇ, ಅಂದ್ರೆ ಸರ್ ಈಗ ಇದನ್ನೆಲ್ಲ ಗವರ್ನ್ ಮಾಡ್ತಾ ಇರೋದು ಇಂದ್ರ ಅಂತ ಅನ್ಬಿಟ್ಟು ಅಂತ ಹೇಳಿದ್ರಲ್ಲ ಸರ್. ಇಂದ್ರ ಅಂದ್ರೆ ಬಲ, ಅಂದ್ರೆ ದಟ್ ಈಸ್ ಗವರ್ನಿಂಗ್ ಆಲ್ ದೀಸ್ ಹ್ಯಾಪನಿಂಗ್ಸ್ ವಿತ್ ಇನ್ ಅಸ್. Okay, so I can say Indra is also one of the principles. Yes. Which is governing all these five sense organs. ಏನೇನು ತತ್ವಗಳಿದೆ ಅದನ್ನ ಗವರ್ನ್ ಮಾಡೋದು. ಅದಕ್ಕೆ ಗವರ್ನಿಂಗ್ ಅಲ್ಲ, ಬಲವನ್ನ ಕೊಡುವಂತಹದ್ದು. ಓಕೆ, ಅಂದ್ರೆ ಇಟ್ ಈಸ್ ದಿ ಸೋರ್ಸ್ ಆಫ್ ಎನರ್ಜಿ. ನಾವು ನೋಡುವುದಕ್ಕೆ ಬಲ ಬೇಕು, ಕೇಳುವುದಕ್ಕೆ ಬಲ ಬೇಕು, ಎಲ್ಲ ನಮ್ಮ ಇಂದ್ರಿಯಗಳು ವರ್ಕ್ ಮಾಡೋದಕ್ಕೆ ಬಲ ಬೇಕು. ಆ ಬಲವನ್ನು ಕೊಡುವುದು ಯಾರು? ಅದು ಇಂದ್ರ. ಇಂ ದ್ರಾವಯತಿ, ಅಂತರಂಗದಲ್ಲಿದ್ದುಕೊಂಡು ಒಳಗಡೆ ಚಲನೆಯನ್ನು ಇಟ್ಟುಕೊಂಡು ಈ ಒಂದು ಬಲದ ಹರಿವನ್ನು ನಮ್ಮ ಇಂದ್ರಿಯಗಳಿಗೆ ಕೊಡುವಂತಹದ್ದಕ್ಕೆ ಇಂದ್ರ ಅಂತ ಕರೀತಾರೆ ಮೇಡಮ್. ಓಕೆ ಸರ್, ಅವಾಗ ಈ ದೇವತೆಗಳ ಬಗ್ಗೆ ಮಾತಾಡ್ತಾ ಇದ್ವಲ್ಲ ಸರ್ ತುಂಬಾ ಮುಂಚೆ, ಅವಾಗ ಇದು ಯಾವ್ದು ಎಂಟಿಟಿ ಆಗಿ ಎಕ್ಸಿಸ್ಟೆನ್ಸ್ ಇಲ್ವಾ ಹಾಗಾದ್ರೆ? ಅಲ್ಲ, ಎಂಟಿಟಿ ಆಗಿರೋದು ಈಗ ಗುರುತ್ವಾಕರ್ಷಣೆ, ಅದ್ ಏನಂತ ಕರಿತೀರಾ? ಎಂಟಿಟಿ ಅಂತೀರೋ ಏನಂತೀರಾ? ಇಟ್ ಇಸ್ ಅ ಪ್ರಿನ್ಸಿಪಲ್ ಸರ್. ಅದೇ ಪ್ರಿನ್ಸಿಪಲ್ ಇದೆ, ಬಟ್ ಅದರದ್ದು ಎಫೆಕ್ಟ್, ಕಾಸ್ ಅಂಡ್ ಎಫೆಕ್ಟ್ ಎಲ್ಲ ಇದೆ ಅಲ್ವಾ? ಅದೇ ರೀತಿಯಾಗಿ. ಆದ್ರೆ ಅದು ಕಾಣೋದಿಲ್ಲ ಗ್ರಾವಿಟೇಷನ್. ಆದರೆ ಅಗ್ನಿಯ ಸ್ವರೂಪವಾದ ಬೆಂಕಿ ಅನ್ನೋದು ಅಗ್ನಿಯ ಒಂದು ಸ್ವರೂಪ. ಬೆಂಕಿಯೇ ಅಗ್ನಿಯಲ್ಲ, ಅಗ್ನಿಯೇ ಬೆಂಕಿಯಲ್ಲ. ಬೆಂಕಿ ಅನ್ನೋದು ಅಗ್ನಿಯ ಒಂದು ವಿಸಿಬಲ್ ಫಾರ್ಮ್. ಈಗ ಅದೇ ತರ ನಾವು ನೋಡೋದಕ್ಕೆ ಅನುಕೂಲವಾಗುವಂತ ಚಕ್ಷುರಿಂದ್ರಿಯ ಆದಿತ್ಯ, ಅದರ ಒಂದು ವಿಸಿಬಲ್ ಫಾರ್ಮ್ ನಾವು ನೋಡುತ್ತಿರುವ ಸೂರ್ಯ, ಅನುಭವಿಸುತ್ತಿರುವ ಸೂರ್ಯ. ಅಂದ್ರೆ ಕೆಲವು ಕಾಣ್ತವೆ, ಕೆಲವು ಕೇಳ್ತವೆ, ಕೆಲವು ಅನುಭವಕ್ಕೆ ಬರ್ತವೆ. ಈಗ ವಾಯು ಕಾಣೋದು ಇಲ್ಲ, ಆದ್ರೆ ಅನುಭವಕ್ಕೆ ಮಾತ್ರ ಬರುವಂತದ್ದು. ಓಕೆ, ಕೇಳಪ್ಪ ಅಕ್ಷಯ್. ಋತುಗಳು ಅನಾದಿ ಮತ್ತು ಅನಂತ ಸರ್. ಋತುಗಳು ಅನಾದಿ ಅನಂತ ಅನ್ನೋದಕ್ಕಿಂತ ಋತ ಅನ್ನೋದು ಹೌದು, ಋತುಗಳಿಲ್ಲದೆ ವಿಶ್ವವಿಲ್ಲ. ಆದರೆ ವಿಶ್ವ ಅನ್ನೋದು ನಾವು ವಾಸಿಸುತ್ತಿರುವಂತಹ, ನಮ್ಮ ಅನುಭವಕ್ಕೆ ಬರುತ್ತಿರುವಂತಹ ಒಂದೇ ವಿಶ್ವವಲ್ಲ. ಹಲವಾರು ವಿಶ್ವಗಳಿಗೆ ಮಲ್ಟಿವರ್ಸ್ ಕಾನ್ಸೆಪ್ಟ್ ಅನ್ನು ನಾವು ಅರ್ಥ ಮಾಡ್ಕೋಬೇಕು. ಅಥವಾ ಇದನ್ನೇ ಮಲ್ಟಿವರ್ಸ್ ಕಾನ್ಸೆಪ್ಟ್ನ ಕೃಷ್ಣ ಒಂದ್ ಕಡೆ ಹೇಳ್ತಾನೆ. ಬ್ರಹ್ಮ ಬಂದು ನೋಡಕ್ಕೆ ಬಂದಾಗ, ಆಗ ಕೃಷ್ಣ ಅರಮನೆ ಒಳಗಡೆ ಕೂತಿರ್ತಾನೆ. ಅರಮನೆ ಒಳಗಡೆಗೆ ದ್ವಾರಪಾಲಕರ ಮುಖಾಂತರ ಹೇಳಿ ಕಳಿಸ್ತಾರೆ ಬ್ರಹ್ಮ, ನಾನು ನೋಡಬೇಕು ಕೃಷ್ಣನ್ನ ಅಂತ. ಆಗ ನೀವಿಲ್ಲೇ ಇರಿ, ನಾ ಕೇಳ್ಕೊಂಬರ್ತೀನಿ ಅಂತ ಕೇಳ್ಕೊಂಬಂದು ವಾಪಸ್ ಬಂದು ಹೇಳ್ತಾನೆ, ನೀವು ಬ್ರಹ್ಮ ಅಂದ್ರೆ ಯಾವ ಬ್ರಹ್ಮ ಅಂತ ಕೇಳಿದ್ರು. ಆಗ ಬ್ರಹ್ಮನಿಗೆ ಆಶ್ಚರ್ಯವಾಗುತ್ತೆ. ಯಾವ ಬ್ರಹ್ಮ? ಇದೇನಿದು? ನಾನು ಇರೋದೇ ನಾನು ಒಬ್ಬನೇ ಅಲ್ವೇ? ನಾನು 4 ತಲೆ ಬ್ರಹ್ಮ,
ಅಂತ ಹೇಳಪ್ಪ ಅಂತಾರೆ. ಕೃಷ್ಣರಿಗೆ ಹೇಳ್ತಾರೆ, ಸರಿ ಒಳಗೆ ಕರ್ಕೊಂಡು ಬಿಡಪ್ಪ ಅವ್ರನ್ನ. ಒಳಗೆ ಬಂದಾಗ ಮೊಟ್ಟ ಮೊದಲ ಪ್ರಶ್ನೆ ಕೇಳ್ತಾನೆ ಬ್ರಹ್ಮ, ಅಲ್ಲಪ್ಪ ಬ್ರಹ್ಮ ಅಂತಂದರೆ ಇರೋದು ನಾನೊಬ್ಬನೇ, 4 ತಲೆ ಉಳ್ಳಂತಹ ಬ್ರಹ್ಮ, ಆದರೆ ನೀನು ಯಾವ ಬ್ರಹ್ಮ ಅಂತ ಕೇಳಿದ್ರೆ ಏನು ವಿಚಿತ್ರ. ಆಗ ಕೃಷ್ಣ ಹೇಳ್ತಾನೆ, ನೀನು 4 ತಲೆ ಬ್ರಹ್ಮ ಅಪ್ಪ, ಆದರೆ 1 ತಲೆ 2 ತಲೆ 3 ತಲೆಯಿಂದ 1000 ತಲೆ ಉಳ್ಳಂತಹ ಅಲ್ಲಿ ತನಕ ಇರುವಂತಹ ಬ್ರಹ್ಮಗಳಿದ್ದಾರೆ. ಆದರೆ ಅಷ್ಟು ವಿಶ್ವಗಳಿದೆ. ನೀನು ಆಳುತ್ತಿರುವ ವಿಶ್ವ ಅದಕ್ಕೆ 4 ತಲೆ, ಆ ರೀತಿಯಾದ 1 ತಲೆಯಿಂದ 1000 ತಲೆ ತನಕ ಇದೆ, ಅದನ್ನು ಎಣಿಸಲಿಕ್ಕೆ ಸಾಧ್ಯವಿಲ್ಲ, ಅಷ್ಟಿದೆ. ಇದನ್ನೇ ನಾವು ಮಲ್ಟಿವರ್ಸ್ ಕಾನ್ಸೆಪ್ಟ್ ಅಂತ ನಾವಿವತ್ತು ಸೈನ್ಸಲ್ಲಿ ನೋಡ್ಬೋದಾಗಿದೆ. ಅದರ ಪ್ರಕಾರದಲ್ಲೂ ಕೂಡ ನಾವು ವಾಸಿಸುತ್ತಿರುವ ಇದು ಒಂದೇ ವಿಶ್ವವಲ್ಲ, ಮಲ್ಟಿವರ್ಸ್ ಇದೆ. ಇದ್ರ ಮಧ್ಯೆ ಟ್ರಾವೆಲ್ ಮಾಡೋದಕ್ಕೆ ವರ್ಮ್ ಹೋಲ್ ಅಂತ ಇದೆ, ಈ ಥರ ಏನೋ ಹಲವಾರು ಕಾನ್ಸೆಪ್ಟ್ಗಳಿದೆ. ಅಥವಾ ಇದಕ್ಕೆ ಸಿನಿಮಾ ಕೂಡ ಇಂಟ್ರಸ್ಟೆಲ್ಲಾರ್ ಅಂತ ಒಂದು ಸಿನಿಮಾ ಕೂಡ ಬಂದಿದೆ. ಅದನ್ನು ನೋಡಿದ್ರೆ 4th ಡೈಮೆನ್ಷನ್ನ ಯಾವ ರೀತಿ ಅದು ಮರ್ಜ್ ಆಗುತ್ತೆ ಅಂತ ತೋರಿಸಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂದರೆ ಅಕ್ಷಯ್, ಇಲ್ಲಿ ನಾವು ಇದು ಋತ ಅನ್ನೋದು ಈ ವಿಶ್ವಕ್ಕೆ ಸಂಬಂಧಪಟ್ಟ ವಿಚಾರವನ್ನು ನಾವು ಇಲ್ಲಿ ಈ ಉಪನಿಷತ್ತುಗಳಲ್ಲಿ ನೋಡ್ತಾ ಇರೋದು. ಭೂಗೋಳ ಸರ್, ಏನಪ್ಪಾ ಭೂಗೋಳವಾದ ಸೃಷ್ಟಿ. ಭೂಗೋಳ ಅಲ್ಲ, ಭೂ ಅಂದ್ರೆ ಬರೀ ಕೇವಲ ನಮ್ಮ ಭೂಮಿ ಆಯಿತು. ನಾನು ಹೇಳ್ತಾ ಇರೋದು ನಾವು ಇರುವಂತಹ ವಿಶ್ವ ಅಂದರೆ ನಾವು ಯಾವ ಬೃಹತ್ ಚಲನೆ ಮತ್ತು ಚಿಂತನೆ ಅಡಿಯಲ್ಲಿ ಇದ್ದೇವೆ, ಅದರ ಒಂದು ಸುಪರ್ದಿಯಲ್ಲಿ ಬರುವಂತಹ, ಅದರ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಋತದ ವಿಚಾರವನ್ನು ನಾವಿಲ್ಲಿ ತಿಳ್ಕೊತಾ ಇರೋದು. ಈ ಥರ ಅಸಂಖ್ಯಾತವಾದ ಋತಗಳ ಡಿಸೈನ್ ಇದೆ ಅನ್ನೋದು ವೇದ ಹೇಳುತ್ತೆ ಅಕ್ಷಯ್. ಗೊತ್ತಾಯ್ತೇನಪ್ಪ? ಅಂದ್ರೆ ಅಲ್ಲಿ ಇರುವಂತಹ ಸೃಷ್ಟಿ ಮತ್ತು ಅಲ್ಲಿರುವಂತಹ ಒಂದು ಚಿಕ್ಕ ಪಾರ್ಟ್ ಆದಂತಹ ಆಲೋಚನೆ, ಚಿಂತನೆ ಮತ್ತು ಆವೇಗ 3 ಇರುತ್ತದೆ. ಡಿಸೈನ್ ಇಸ್ ಸೇಮ್. ಆದರೆ 1 ತಲೆ ಬ್ರಹ್ಮ, 2 ತಲೆ ಬ್ರಹ್ಮ, 3 ತಲೆ 4 ತಲೆ ಅಥವಾ 1000 ತಲೆ ಅಂತ ಏನು ಹೇಳ್ತಾರೆ ವೇದದಲ್ಲಿ, ಅಂದ್ರೆ ಈಗ ಎಲಿಮೆಂಟ್ಸ್ ವ್ಯತ್ಯಾಸ ಆಗುತ್ತೆ ಸರ್. ಅಂದ್ರೆ ಅಲ್ಲ, ಪ್ರಜ್ಞಾಸ್ಥಿತಿಗಳು ಈಗ ಇಲ್ಲಿರೋ ನಮ್ಮ 4 ಬ್ರಹ್ಮ ತಲೆಯ ಬ್ರಹ್ಮ ಅಂತಂದ್ರೆ ನಮ್ಮಲ್ಲಿ ಪಂಚಭೂತಗಳಲ್ಲಿ ಆಕಾಶ ಅನ್ನೋದು ಆಪರ್ಚುನಿಟಿ ಮಾತ್ರ ಆಗಿರೋದ್ರಿಂದ ಪೃಥ್ವಿ ಆಪ ತೇಜೋ, ಪೃಥ್ವಿ ಆಪ ತೇಜಸ್ ವಾಯು, ಇದಕ್ಕೆ ಪರ್ಫೆಕ್ಟಾಗಿ ಹ್ಯಾಂಡಲ್ ಮಾಡುತ್ತಿರುವಂತಹ ತಲೆಗಳು ಬ್ರಹ್ಮನ ರೆಸ್ಪಾನ್ಸಿಬಿಲಿಟಿ. ಆದರೆ ಅವನಿಗೆ 5ನೇ ತಲೆ ಇಲ್ಲ, ಯಾವುದು? ಆಕಾಶ. ಆಕಾಶ ಈಸ್ ಮಾನಿಟರ್ಡ್ ಬೈ ಸ್ಟ್ರೈಟ್ ಬೈ ಸತ್ಯ, ಟ್ರೂತ್. ಅಂದರೆ ಟ್ರೂತಿಂದ ಉತ್ಪನ್ನವಾಗುವಂತಹ ಆಪರ್ಚುನಿಟಿ ಅದು ಆಕಾಶವಾದ್ದರಿಂದ ಅದರ ಮೇಲೆ ಬ್ರಹ್ಮನ ಹಿಡಿತವಿಲ್ಲ, ಅಂದರೆ ಅವನ ಅವಕಾಶಗಳನ್ನು ಕೊಡಲಾರ ಅನ್ನೋ ಒಂದು ಅರ್ಥ. ಅಂದರೆ ಈ ರೀತಿಯಾಗಿ ನಾವು ಇಲ್ಲಿ 4 ತಲೆ ಬ್ರಹ್ಮ, ಅದೇ ರೀತಿಯಾಗಿ ಎಷ್ಟು ತಲೆ ಬ್ರಹ್ಮಗಳಿದ್ದಾರೆ ಅಷ್ಟು ಫಂಡಮೆಂಟಲ್ ಎಲಿಮೆಂಟ್ಸಿಂದ ಆ ಒಂದು ವಿಶ್ವ ರಚಿತವಾಗಿದೆ. ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ನಾವು ಇರುವುದಿಲ್ಲಿ 5 ಫಂಡಮೆಂಟಲ್. ಯಾವುದೇ ಫಂಡಮೆಂಟಲ್ಸಲ್ಲೂ ಒಂದು ಫಂಡಮೆಂಟಲ್ ಯಾವುದು ಅವಕಾಶ ಅನ್ನೋದು ಅದು ಪರಮಾತ್ಮನ ಜನಿತವಾದಂತಹ ಸತ್ಯದ ಸಾಮರ್ಥ್ಯವಾಗಿರೋದ್ರಿಂದ ಅದು ಕಾಮನ್ ಆಗಿರುತ್ತೆ. ಅದು ಯಾವ ಬ್ರಹ್ಮನಿಗೂ ಸಿಗೋದಿಲ್ಲ. ಆದರೆ ಉಳಿದಂತಹ ಫಂಡಮೆಂಟಲ್ ಎಲಿಮೆಂಟ್ಸ್, ಆ ಬ್ರಹ್ಮಾಂಡ ರಚನೆಗೆ ಅವಶ್ಯಕವಾಗಿರುವಂತಹ ಫಂಡಮೆಂಟಲ್ ಎಲಿಮೆಂಟ್ಸ್ ಏನಿದೆ ಅದರ ಒಂದು ಸೃಷ್ಟಿ ಕಾರ್ಯದ ಕಂಟ್ರೋಲ್ಸ್ ಕೆಲಸವನ್ನು ಆ ಒಂದು ಪಾಲನೆಗಾಗಿ ನಿರ್ಮಿತಗೊಂಡಿರುವ ಬ್ರಹ್ಮ ಬೃಹತ್ ಚಲನೆ ಮತ್ತು ಚಿಂತನೆಯ ಪಾಲಿಗೆ ಕೊಟ್ಟಿರುತ್ತೆ. ಈ ರೀತಿಯಾಗಿ ನಾವು ಈ ಬ್ರಹ್ಮಾಂಡಗಳ ವಿವರದಿಂದ ನಾವು ಅರ್ಥ ಮಾಡ್ಕೋಬಹುದು ಅಕ್ಷಯ್. ಸರಿ, ಈಗ ಒಂದು ಮಾವಿನ ಹಣ್ಣಿನ ವಾಟೆ ಇತ್ತಂದ್ರೆ ಅದು ಕೆಡುತ್ತೆ ಸರ್. ಕೆಡೋದು ಕೂಡ ಒಂದು ಆವೇಗ, ಒಂದು ಅಗ್ನಿನೇನ ಸರ್? ಅಲ್ಲ, ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆಗೆ ಆವೇಗ ಬೇಕಾಗಿರುತ್ತೆ. ಹೌದು ಸರ್. ಹಾಗಿದ್ದಲ್ಲಿ ಈಗ ಒಂದು ಹೆಸರು ಕಾಳು ಅಂಗಡಿಲಿದ್ದಾಗ ಕೆಡೋದಿಲ್ಲ, ಏನೂ ಆಗೋದಿಲ್ಲ. ನಂತರ ಅದು ನೀರಿಗೆ ಹಾಕಿ ಮೊಳಕೆ ಕಟ್ಟಿದ್ರೆ ಅದು ಮೊಳಕೆ ಬರುತ್ತೆ. ಅಂದ್ರೆ ಅದ್ರಲ್ಲಿ ಒಂದು ಆವೇಗ ಬಂದಿದೆ. ಅಂದ್ರೆ ಇದಕ್ಕೆ ಆವೇಗ ಎಲ್ಲಿ ಸಿಗ್ತದು? ಜಲ
ಸಮಷ್ಟಿನ ರೀತಿನಲ್ಲಿ ಅದರಲ್ಲೇ ಇತ್ತ ಅಥವಾ ಅಂದ್ರೆ ಜಲದಿಂದ ಅದು? ಹೌದು ಹೌದು ಹೌದು. ವಾಯು ಅಂಗಡಿಯಲ್ಲಿ ಇತ್ತು ಅಂದ್ರೆ ಕೇವಲ ವಾಯುವಿನಲ್ಲಿದ್ದಾಗ ಅಲ್ಲೂ ಕೂಡ ಜಾಸ್ತಿ ಕಾಲದಲ್ಲಿ ತನ್ನ ಅಸ್ತಿತ್ವವನ್ನ ಹೆಸರು ಕಳ್ಕೊಳತ್ತೆ. ಅಂದ್ರೆ ಸವೆತ ಉಂಟಾಗತ್ತೆ ವಾಯುವಿನಿಂದ. ಆದರೆ ನೀರಿಗೆ ಹಾಕಿದ ತಕ್ಷಣದಲ್ಲೇ ಪ್ರತಿಕ್ರಿಯೆ ಉಂಟಾಗಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮೊಳಕೆ ಬರುತ್ತೆ. ಆ ರೀತಿ ಒಂದೊಂದು ಭೂತಗಳಿಗೆ ಒಡ್ಡಿದಾಗ, ಅಂಗಡಿಯಲ್ಲಿದ್ದಾಗ ಅಂದರೆ ಅದು ವಾಯುವಿಗೆ ಒಡ್ಡಿಕೊಂಡಿತ್ತು. ಅದನ್ನು ನೀರಿನಲ್ಲಿ ನೆನೆಸಿದಾಗ ಅಂದರೆ ಜಲತತ್ವಕ್ಕೆ, ಜಲದ ಆವೇಗಕ್ಕೆ ಒಳಗೊಂಡಿತು. ಹಾಗಾಗಿ ಅದರ ಪ್ರತಿಕ್ರಿಯೆಗಳನ್ನು ನಾವು ನೋಡಿದ್ವಿ. ಅದೇ ರೀತಿ ಬೇಯಿಸಿದ ಅಗ್ನಿಗೆ ಹಾಕಿದಾಗ, ಬೆಂಕಿಯಲ್ಲಿ ಸುಟ್ಟಾಗ ಅದು ಕ್ಷಣ ಮಾತ್ರದಲ್ಲಿ ಅಥವಾ ಅತ್ಯಂತ ಕಡಿಮೆ ಅವಧಿಯಲ್ಲಿ ತನ್ನ ಸ್ವರೂಪವನ್ನು ಕಳೆದುಕೊಂಡಿತು. ಅದೇ ಹೆಸರು ಕಾಳನ್ನು ಭೂಮಿಯಲ್ಲಿ ಹಾಕಿದಾಗ ಭೂಮಿಯಲ್ಲಿರುವ ಜಲತತ್ವ ಮತ್ತು ಪ್ರೆಷರ್ ಅನ್ನೋ ಒಂದು ಪೃಥ್ವಿ ಅನ್ನುವ ಒಂದು ಅಂಶದಿಂದ ಅದು ಗಿಡವಾಗಿ ಮಾರ್ಪಟ್ಟಿತು. ಈ ರೀತಿಯಾಗಿ ಯಾವುದೇ ಅಂಶಗಳು ಯಾವ ಪೃಥ್ವ್ಯಾಪಸ್ತೇಜೋ ವಾಯು ಯಾವ ವಿಚಾರಗಳಿಗೆ ಒಡ್ಡಿಕೊಳ್ಳುತ್ತವೆ, ಯಾವಗಳ ಆವೇಗಕ್ಕೆ ಒಡ್ಡಿಕೊಳ್ಳುತ್ತವೆ, ಆಯಾ ರೀತಿಯಾದ ಪ್ರಕ್ರಿಯೆಗಳು ಅದರಲ್ಲಿ ಉಂಟಾಗಿ ಅದರ ಫಲವನ್ನು ನಾವು ನೋಡ್ಬೋದಾಗಿದೆ. ನೀ ಅದನ್ನು ರೂಮಲ್ಲೇ ನಿಮ್ಮ ಮನೆಯಲ್ಲೇ ಇದನ್ನು ಎಕ್ಸ್ಪರಿಮೆಂಟ್ ಮಾಡಿ ನೋಡ್ಬೋದು ಅಕ್ಷಯ್. ಗೊತ್ತಾಯ್ತಾ ಅಕ್ಷಯ್? ನಾನು ಪ್ರಶ್ನೆ ಇದೆಯಾ? ಇಲ್ಲ ಸರ್. ಓಕೆ, ಕೇಳಿ ಸುಮತಿ ಅವರೇ. ಸರ್, ನೀವು ಈಗ ಮಲ್ಟಿವರ್ಸ್ ಬಗ್ಗೆ ಹೇಳ್ತಾ ಇದ್ರಲ್ಲ ಸರ್, ಯಾವ್ದೇ ಕೃಷ್ಣ ತುಂಬಾ ಜನ ಬ್ರಹ್ಮಗಳು ಇರ್ತಾರೆ ಅಂತ ಅನ್ಬಿಟ್ಟು, ಈಗ ಒಂದೊಂದು ಬ್ರಹ್ಮನು ಒಂದೊಂದು ಯೂನಿವರ್ಸ್ಗೆ ಅಸೈನ್ ಆಗಿರ್ತಾರೆ ಅಂತ ಅಂದ್ರೆ ಬ್ರಹ್ಮಾಂಡ ಕೂಡ ಅದು ಯೂನಿವರ್ಸ್ ಅಂದ್ರೆ ಬೇರೆದ್ರೆ ಬ್ರಹ್ಮಾಂಡ. ಅದಕ್ಕೆ ಬ್ರಹ್ಮಾಂಡ ಅಂದ್ರೆ ಒಂದು ಬ್ರಹ್ಮನ ಅವನ ಚಲನೆ ಮತ್ತು ಚಿಂತನೆಯ ಪ್ರಕಾರದಲ್ಲಿ ಅವನಲ್ಲಿ ಇರುವಂತಹ ಮೂಲಭೂತ ಸಲಕರಣೆಗಳ ವಿಚಾರದಿಂದ ಉತ್ಪನ್ನವಾಗುವಂತಹ ಅಂಡವೇ ಬ್ರಹ್ಮಾಂಡ. ಹೇಳಿ ಸುಮತಿ ಅವರೇ. ಓಕೆ, ಸೊ ಈಗ ನನ್ನ ಕ್ವಶನ್ ಏನಂತ ಅಂದ್ರೆ, ಈಗ ಒಂದೊಂದು ಬ್ರಹ್ಮಾಂಡದಲ್ಲೂ ಈಗ ಅಗ್ನಿ ತತ್ವ, ವಾಯು ತತ್ವ ಅಂದ್ರೆ ಅಗ್ನಿ ಎಲ್ಲಾ ಇದಕ್ಕೂ ಅಪ್ಲಿಕಬಲ್, 5 ಎಲಿಮೆಂಟ್ಸ್ ಎಲ್ಲದಕ್ಕೂ ಅಪ್ಲಿಕಬಲ್, ಅಥವಾ ಈಗ ನಮ್ಮ ಬ್ರಹ್ಮಾಂಡಕ್ಕೆ ಮಾತ್ರ ಈ 5 ಪಂಚಭೂತಗಳು ಇರೋದಾ ಸರ್? ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಇರುತ್ತಾ ಅಂತ? ವೆರಿ ಗುಡ್ ಕ್ವಶನ್. ನಾವು ಇರೋದು 5 ಎಲಿಮೆಂಟು. ಮೊಟ್ಟ ಮೊದಲ ಎಲಿಮೆಂಟ್ ಯಾವುದು? ಪೃಥ್ವಿ, ಸಾಲಿಡ್. ಅದು ಒಂದು ತಲೆ ಬ್ರಹ್ಮ ಇರುವಂತಹ ಬ್ರಹ್ಮಾಂಡದಲ್ಲಿ ಕೇವಲ ಸಾಲಿಡ್ ಇರುತ್ತೆ. ಅದಕ್ಕೆ ಒಂದು ತಲೆ ಬ್ರಹ್ಮ ಇರ್ತಾನೆ. ಅವಕಾಶ ಅನ್ನೋದು ಅಂದರೆ ಪೃಥ್ವಿ ಮತ್ತು ಆಕಾಶ ಅನ್ನೋದಿರುತ್ತೆ, ಅದು ಒಂದು ತಲೆ ಬ್ರಹ್ಮ. ಪೃಥ್ವಿ, ಆಪ ಅಂದರೆ ಸಾಲಿಡ್, ಲಿಕ್ವಿಡ್ ವಿತ್ ಆಪರ್ಚುನಿಟಿ. ದಟ್ ಬ್ರಹ್ಮಾಂಡ ಇಸ್ ಹ್ಯಾವಿಂಗ್ 2 ಹೆಡ್. ಆ ಬ್ರಹ್ಮನಿಗೆ 2 ತಲೆ ಇರುತ್ತೆ. ಇದೇ ಥರ ಪೃಥ್ವಿ, ಆಪ, ತೇಜಸ್ ಅನ್ನೋ ಮತ್ತೊಂದು ವಿಶ್ವ. ಆ ವಿಶ್ವದಲ್ಲಿ ಆಕಾಶ ಜೊತೆಗೆ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ದ ಬ್ರಿಲಿಯನ್ಸ್ ವಿತ್ ದ ಆಪರ್ಚುನಿಟಿ, ಅದು 3 ತಲೆ. ನಮ್ಮದು ಇರೋದು 4 ತಲೆ. 5ನೇದು ನಮಗೆ ಸರಿಯಾಗಿ ಗೊತ್ತಿಲ್ಲ. 5 ತಲೆ ಬ್ರಹ್ಮನಿಂದ ಯಾವುದೇ ವಿವರಣೆ ನಮಗೆ ಸಿಗೋದಿಲ್ಲ. ಅಂದ್ರೆ ಈಗ 1000 ತಲೆ ಇರೋದಕ್ಕೆ 1000 ಈ ತರದ್ದು ಇರುತ್ತೆ. 1000 ಅಂದ್ರೆ ಒಂದಿನ ಬಿಡಬೇಕಾಗುತ್ತೆ ನಾವು. ಯಾಕೆಂದ್ರೆ ಒಂದು ಯಾವತ್ತೂ ಪರಮಾತ್ಮನ ಕೈಯಲ್ಲಿ ಇರುತ್ತೆ. ಅವಕಾಶ ಅನ್ನೋದು ಆಕಾಶ. ಸೊ ಅವಕಾಶ ಈಸ್ ಅಪ್ಲಿಕಬಲ್ ಫಾರ್ 1 to 100,000 ಅವಾಗ. ಹೌದು. ಓಕೆ. ಆದರೆ ಅದನ್ನು ನಾವು ಹೇಗೆ 4 ಎಲಿಮೆಂಟ್ ಇಂದ ವಿತ್ ಅವಕಾಶ ಈ ಒಂದು 4 ತಲೆ ಬ್ರಹ್ಮವನ್ನು ಹೊಂದಿ ನಾವು ಈ ಬ್ರಹ್ಮಾಂಡದಲ್ಲಿದ್ದೀವಿ, ಆ ಥರ 999 ಎಲಿಮೆಂಟ್ಸ್ ವಿತ್ ದಿ ಆಕಾಶ ಈಸ್ 1000 ತಲೆ ಬ್ರಹ್ಮ. ಓಕೆ ಸರ್, ಎಷ್ಟು ವ್ಯಾಸ್ಟ್ ಇದೆ ಸರ್, ಅರ್ಥ ಇಮ್ಯಾಜಿನೇಷನ್ಗೂ ಸಿಗೋದಿಲ್ಲ ಅದು. ಹೌದು. ಹಾಗಾಗಿ ನಮ್ಮ ಉಪನಿಷತ್ಗಳು ಕೇವಲ ವೇದಗಳು. ಇಲ್ಲಿ ಋಷಿಗಳು ಏನು ಹೇಳ್ತಾರೆ, ನಮ್ಮ ಈ ವೇದ ಉಪನಿಷತ್ ಸಹಾಯದಿಂದ ಬ್ರಹ್ಮಜ್ಞಾನವನ್ನು ಪಡೆಯಬಹುದಾಗಿದೆಯೇ ವಿನಂತು ಪರಮಾತ್ಮನ ಜ್ಞಾನ ಪಡೆಯಲಿಕ್ಕೆ ಬ್ರಹ್ಮಜ್ಞಾನ ಪ್ರಾಪ್ತವಾಗಿ ಅಲ್ಲಿ ನಾವು ನೆಲೆ ನಿಂತು, ಅಂದರೆ ಫಿಸಿಕಲ್ ಆಗಲ್ಲ,
ನಮ್ಮ ಎಬಿಲಿಟಿ ಆ ಮಟ್ಟಕ್ಕೆ ಹೋದಾಗ, ಆ ಎಕ್ಸ್ಪ್ಯಾನ್ಷನ್ ಸಿಕ್ಕಿದಾಗ ಮಾತ್ರವೇ ಅಲ್ಲಿಂದ ಮುಂದಕ್ಕಿರುವ ಪರಮಾತ್ಮನವರೆಗೆ ಮತ್ತು ಅವನ ಪರಮಾತ್ಮನ ಹಲವಾರು ಬ್ರಹ್ಮಾಂಡಗಳ ರಚನೆಗಳ ಬಗ್ಗೆ ಎಲ್ಲ ಸಕಲವೂ ಗೊತ್ತಾಗತ್ತೆ. ಹಾಗಾಗಿ ವೇದ ಮತ್ತು ಉಪನಿಷತ್ತುಗಳು ಈ ಬ್ರಹ್ಮನ ಅಂಡರಲ್ಲಿ ಬರುವಂತಹ, ಅಂದರೆ ನಾವು ಯಾವ 4 ತಲೆ ಬ್ರಹ್ಮನ ಅಂಡದಲ್ಲಿದ್ದೇವೆ ಅಷ್ಟು ಮಾತ್ರದ ವಿವರಣೆ, ಪ್ರತಿಯೊಂದು ವಿವರಣೆಯನ್ನು ಮತ್ತು ಪ್ರತಿಯೊಂದು ಸಾಧನೆಯನ್ನು ನಮ್ಮ ವೇದ ಮತ್ತು ಉಪನಿಷತ್ತುಗಳು ನಮಗೆ ಕೊಡ್ತಾ ಇವೆ ಎಂದು ಋಷಿಗಳು ನಿಖರವಾಗಿ ಹೇಳಿದ್ದಾರೆ. ಸುಮತಿಯವರೇ, ಸರ್ ಅಂದ್ರೆ ಈಗ 14 ಲೋಕಗಳು ಅಂತ ಹೇಳ್ತಾರಲ್ಲ ಸರ್, ಇದು 14 ಲೋಕಗಳೇನು ಬರೀ ಈ ಬ್ರಹ್ಮನ ಇದಕ್ಕೆ ಮಾತ್ರ ಸೀಮಿತ ಆಗಿರೋದ ಅಥವಾ 1 to 1000 ವರ್ಗೂ ಸೇರಿ 14 ಲೋಕನ? ಲೋಕ ಅಂದ್ರೆ ಏನು ಹೇಳಿ? ಹೋದ ತರಗತಿಯಲ್ಲಿ ಹೇಳಿದ್ದೆ, ಅವಿದ್ಯಾ ಕಾಮಕರ್ಮ. ಓಕೆ, ಅವಿದ್ಯಾ ಕಾಮಕರ್ಮಗಳು ಸೇರಿ ಸಂಸಾರ ಎನ್ನುವ ಲೋಕ. ಇದರಲ್ಲಿ ಈ ಬ್ರಹ್ಮಾಂಡದಲ್ಲಿ 14, ಅದಕ್ಕೆ ಸತ್ಯಂ, ಕಟ್ಟ ಕಡೆ 14ನೇ ಲೋಕ ಸತ್ಯಂ ಅಂದ್ರೆ ಬ್ರಹ್ಮಲೋಕ. ಅದನ್ನೇ ನೀವು ಹೇಳ್ದಂಗೆನೆ ಈ 14 ಲೋಕಗಳು ಈ ಒಂದು ಬ್ರಹ್ಮಾಂಡದಲ್ಲಿದೆ. ಸುಮತಿ ಅವರೇ, ಓಕೆ ಓಕೆ ಸರ್. ಓಕೆ ಸರ್ ಇನ್ನೊಂದು ಕ್ವಶನ್, ಈಗ ನಮ್ದು ಈಗ ಪ್ರೋಗ್ರೆಸ್ ಆಗ್ತಾ ಸೋಲ್ ಜರ್ನಿ ಟ್ರಾವೆಲ್ ಮಾಡ್ತಾ ಇದು ಬರೀ ಈ 14 ಲೋಕಗಳಲ್ಲೇ ಟ್ರಾವೆಲ್ ಮಾಡುತ್ತಾ ಮಾಡಿ ಮುಕ್ತಿ ಅಂತ ಅಂತಂದ್ರೆ ಈ 14 ಲೋಕಗಳಲ್ಲಿ ಟ್ರಾವೆಲ್ ಮಾಡಿ ಮತ್ತೆ ಪರಮಾತ್ಮನ ಸೇರ್ಕೊಳ್ಳೋದ ಅಥವಾ ಬೇರೆ ಯೂನಿವರ್ಸ್ ಗಳಿಗೆ ಸಹ ಟ್ರಾವೆಲ್ ಮಾಡೋ ಅಂತ ಅವಕಾಶ ಇದೆಯಾ? ನೋಡಿ, ಮುಕ್ತಿ ಅಂತಂದ್ರೆ ಇಟ್ ಈಸ್ ಜಸ್ಟ್ ಲಿವಿಂಗ್ ವಾಟ್ ಆರ್ ಆಲ್ ಗಿವನ್ ಟು ಅಸ್. ಅರ್ಥ ಆಗ್ತಿದೆಯಾ ಸುಮತಿ ಅವರೇ? ಸರ್ ಇನ್ನೊಂದ್ಸಲ ಹೇಳಿ. ನಮಗೆ ಆ ಪರಮಾತ್ಮನಿಂದ ಮತ್ತೆ ಆ ಬ್ರಹ್ಮನಿಂದ ಏನೆಲ್ಲ ಕೊಡಲ್ಪಟ್ಟಿದೆ ಅದನ್ನ ಒಂದೊಂದಾಗಿ ಬಿಟ್ಟು ಬಿಡುವುದೇ ಆ ವಿಚಾರದಲ್ಲಿ ಸಿಗುವಂತಹ ಮುಕ್ತಿ. ಈಗ ವಾಯುವನ್ನು ತ್ಯಜಿಸಿದೀವಿ, ವಾಯುವಿನಿಂದ ಮುಕ್ತಿ. ಆ ರೀತಿ ಮುಕ್ತಿ ಅಂದ್ರೆ ಬಿಡುಗಡೆ. ಬರ್ತ್ ಅಂಡ್ ರೀಬರ್ತ್ ಇಂದ ಮುಕ್ತಿ ಅಂತ ಹೇಳ್ತಾರಲ್ಲ, ಅದು ನಾನು ಹೇಳ್ತಾ ಅಲ್ಲ, ಅದನ್ನೇ ಆ ತರ ಮಾಡ್ತಾ ಬರ್ತ್ ಅಂಡ್ ರೀಬರ್ತ್ ಇಂದ ಮುಕ್ತಿ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಸಿಗುವಂತಹ ಮುಕ್ತಿ. ಹಾಗಾಗಿ ಅದನ್ನೇ ನಾನು ಸ್ವಲ್ಪ ಮುಂಚೆ ಹೇಳಿದ್ದು, ಸತ್ಯಂ ಲೋಕ ಭುವಃ ಸುವಃ ಜನಃ ತಪಃ ಮಹಃ ಸತ್ಯಂ. ಸತ್ಯಂ ಎನ್ನುವುದೇ ಬ್ರಹ್ಮಲೋಕ. ಅಲ್ಲಿವರೆಗೆ ಒಂದು ಮುಕ್ತಿ. ನಂತರ ಈ ಬ್ರಹ್ಮನಿಂದ ಮುಕ್ತಿಯನ್ನು ನಾವು ಪಡೆದರೆ ಮತ್ತೊಂದು ಬ್ರಹ್ಮನೋ ಅಥವಾ ಪರಮಾತ್ಮನೋ ಆ ಬಂಧನದಿಂದ ಅಲ್ಲಿ ಸಿಕ್ಕೊಂಡಿರ್ತೇವೆ. ಆ ಥರ ಕಟ್ಟ ಕಡೆಗೆ ಎಲ್ಲ ಬ್ರಹ್ಮರಿಂದನೂ ಪಡೆದ ಮುಕ್ತಿಯೇ ಪರಮಾತ್ಮನಲ್ಲಿ ಲೀನ. ಸುಮತಿಯವರೇ, ಸರ್ ಇದು ನಾಟ್ ನೆಸೆಸರಿಲಿ ಒಂದು ಹೈರಾರ್ಕಿನಲ್ಲೇ ಹೋಗ್ಬೇಕು ಅಂತ ಏನಿಲ್ಲ. ಇಲ್ಲ, ದಟ್ ಈಸ್ ಯುವರ್ ಚಾಯ್ಸ್. ಅದು ಪ್ರತಿಯೊಂದು ಜೀವಿಯ ಚಾಯ್ಸ್. ಅಂದ್ರೆ ನಮಗೋಸ್ಕರವಾಗಿ ಆ ಪರಮಾತ್ಮ ಏನೆಲ್ಲ ಸೃಷ್ಟಿ ಮಾಡಿದೆ ಆ ಅಂಶಗಳನ್ನು ನಾವು ಒಂದೊಂದೇ ಮೀರಿ, ಅಂದರೆ ಬಿಡೋದು ಅಂದರೆ ಈಗ ಉಸಿರಾಡೋದು ಬಿಡ್ತೀನಿ ಅಂದರೆ ನಾವು ಇಲ್ಲಿ ಸತ್ತೋಗ್ತೀವಿ, ಆ ರೀತಿ ಅಲ್ಲ. ಆ ವಿಚಾರಗಳನ್ನ ಸಾಧನೆ ಮಾಡಿ ನಾವು ಆ ವಾಯುವಿನಿಂದ ನಮ್ಮ ಪ್ರಾಣವನ್ನು ಚಲಿಸ್ತಾ ಇದೆಯಲ್ಲ, ಜೀವಂತವಾಗಿದ್ದೀವಲ್ಲ, ಅದನ್ನು ಆ ಡಿಪೆಂಡೆನ್ಸಿಯನ್ನು ನಾವು ತೊರೆದು ಆದರೆ ಪ್ರಾಣವು ಹಾಗೆಯೇ ಚಲಿಸುವಂತೆ ಮಾಡಿದಾಗ ಆ ಒಂದು ಸಾಧನೆಯನ್ನು ಮಾಡಿದರೆ ನಮಗೆ ವಾಯುವಿನಿಂದ ಮುಕ್ತಿ. ಅಂದರೆ ಈ ಎಂದು ಯಾವುದೋ ಒಂದು ಇಂಜಿನಿಯರಿಂಗ್ ಇದೆ, ಒಂದು ಮೆಕ್ಯಾನಿಸಮ್ಸ್ ಇದೆ, ಡಿಪೆಂಡೆನ್ಸೀಸ್ ಇದೆ, ಫಂಕ್ಷನಾಲಿಟೀಸ್ ಇದೆ, ಮೊಮೆಂಟಮ್ಸ್ಗಳಿದೆ. ಎಲ್ಲವನ್ನು ನಾವು ಸ್ವಂತವಾಗಿ ಮಾಡಿಕೊಂಡು ಯಾವ ಭೂತಗಳ ಮೇಲೂ ಯಾವುದರ ಮೇಲೂ ಡಿಪೆಂಡ್ ಆಗದೆ ನಾವು ಹಾಗೆಯೇ ನಮ್ಮ ಜೀವನವನ್ನು ಮುಂದುವರಿಸಿದರೆ ಆಯಾ ವಿಚಾರಗಳಿಂದ ನಮಗೆ ಬಿಡುಗಡೆ. ಈಗ ಜಠರಾಗ್ನಿ ಎನ್ನುವುದನ್ನು ನಾವು ಭೂತಾಗ್ನಿಯ ಜೊತೆ
ಮಿಂಗಲ್ ಮಾಡಿಬಿಟ್ರೆ ನಮಗೆ ಹಸಿವು ಬಾಯಾರಿಕೆಗಳಿಂದ ಮುಕ್ತಿ, ಬಿಡುಗಡೆ. ಹಾಗಂತ ನಾವು ಸತ್ತೋಗ್ಬಿಟ್ವಾ? ಇಲ್ಲ. ಬಟ್ ಆ ಸಾಧನೆಯನ್ನು ಮಾಡಿದರೆ ನಾನು ಮಾಡದೆ ಕೇವಲ ಆಹಾರ ನೀರನ್ನು ತ್ಯಜಿಸಿದರೆ ಕ್ರಮೇಣ ನಾನು ಸತ್ತು ಹೋಗ್ತೇನೆ. ಈ ವಿಚಾರನ ನಾವು ಸಲ್ಲೇಖನ ಅಂತ ಜೈನಿಸಮ್ಮಲ್ಲಿ ಒಂದು ವ್ರತ ಇದೆ, ಅದನ್ನು ಡೀಟೇಲಾಗಿ ಓದ್ಕೊಳ್ಳಿ, ಗೊತ್ತಾಗತ್ತೆ. ಆದರೆ ಅದರಲ್ಲಿ ಪ್ರಾಣ ಬಿಡ್ತಾರೆ. ಆದರೆ ನಮ್ಮ ಋಷಿಗಳು ಈ ಒಂದು ಸಾಧನೆಯನ್ನು ಏನು ಹೇಳಿದ್ದಾರೆ, ನಾವು ಜಠರಾಗ್ನಿಯನ್ನು ನಮ್ಮಲ್ಲಿರುವ ಭೂತಾಗ್ನಿ ಜೊತೆಗೆ ಮಿಂಗಲ್ ಮಾಡಿದರೆ, ಅದನ್ನು ಬೆರೆಸಿಬಿಟ್ಟು ಲೀನ ಮಾಡಿದರೆ ನಮಗೆ ಹಸಿವು ಮತ್ತು ಬಾಯಾರಿಕೆಗಳಿಂದ ನಮಗೆ ಮುಕ್ತಿ, ಅದರಿಂದ ಬಿಡುಗಡೆ. ಆಗ ನಮಗೆ ಈ ಹೊರಗಡೆ ಇರುವ ಆಹಾರ ಮತ್ತು ಜಲದ ಅವಶ್ಯಕತೆ ನಮಗೆ ಬರೋದಿಲ್ಲ. ಈ ರೀತಿಯಾಗಿ ಮುಕ್ತಿಗಾಗಿ ಹೇಳಿರುವುದೇ ಹಲವಾರು ಅಸಂಖ್ಯವಾದ ಸಾಧನೆಗಳನ್ನು ಇಲ್ಲಿ ಹೇಳಿದ್ದಾರೆ. ಈ ಒಂದು ಮೆಕ್ಯಾನಿಸಮ್ನ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಜ್ಯೋತಿಷಾಸ್ತ್ರದಲ್ಲಿ 64 ಲಕ್ಷ ಮಂತ್ರಗಳಿವೆ. ಅವುಗಳನ್ನು ನಾವು ಒಂದೊಂದೇ ಅಭ್ಯಾಸ ಮಾಡಿ ಕೇವಲ ತಿಳ್ಕೊಳ್ಳಿಕ್ಕೆ ಹೊರಟಾಗ ನಮಗೆ ಗೊತ್ತಾಗತ್ತೆ ಈ ಇಂಜಿನಿಯರಿಂಗ್ ಅನ್ನೋದು ಎಷ್ಟು ಕಾಂಪ್ಲಿಕೇಟೆಡ್, ಮುಕ್ತಿ ಅನ್ನೋದು ಎಷ್ಟು ಕಾಂಪ್ಲಿಕೇಟೆಡ್ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಸುಮತಿಯವರೇ, ಸರ್ ಇದೆಲ್ಲ ಕೇಳ್ತಾ ಇದ್ರೆ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ ಸರ್, ಇದೆಲ್ಲ ಬಿಟ್ಬಿಟ್ಟು ಸುಮ್ನೆ ಮಾಮೂಲಿ ಬದುಕೋದ್ ಬೆಸ್ಟ್ ಅನ್ಸ್ಬಿಡುತ್ತೆ ಸರ್. ಅಲ್ಲ, ಮಾಮೂಲಿ ಬದುಕೋಕ್ಕೋಸ್ಕರ ಈ ಲೋಕದಲ್ಲಿ ಬಂದಿಲ್ಲ. ಯಾಕೆಂದ್ರೆ ಮಾಮೂಲಿ ಬದುಕು ಅಂದ್ರೆ 3 ವಿಚಾರ: ಅವಿದ್ಯಾ, ಕಾಮ ಮತ್ತೆ ಕರ್ಮ. ಬಟ್ ಇದು ಎಲ್ಲಿಗ್ ತಗೊಂಡೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಸರ್. ಎಲ್ಲಿಗ್ ತಗೊಂಡೋಗುತ್ತೆ, ಅಲ್ಲಿ ತಗೊಂಡೋಗೋ ಕಡೆ ಏನು ನಮಗ್ ಸಿಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ವಲ್ಲ. ಹೌದು, ಅಲ್ಲಿ ತಲುಪಿದಾಗ ನಿಮಗೆ ಅದರ ಅನುಭವ ಗೊತ್ತಾಗುವುದು. ನಾವು ಮನೆ ಒಳಗಡೆನೆ ಕೂತ್ಕೊಂಡು ಹಿಮಾಲಯ ಹಂಗಿದೆ ಹಿಂಗಿದೆ ಹಿಂಗಿದೆ ಅಂತ ಕಲ್ಪನೆ ಮಾಡೋದೇ ಬೇರೆ. ಆದರೆ ಅಲ್ಲಿ ನಾವು ನಿಜವಾಗಿ ನಿಂತುಕೊಂಡಾಗ ಸಿಗುವ ಅನುಭವವೇ ಬೇರೆ. ಹಾಗಾಗಿ ವೇದಗಳಲ್ಲಿ ಹೇಳ್ತಾ ಇರೋದು ಬ್ರಹ್ಮ ಜ್ಞಾನವನ್ನು ತಗೋಬಹುದು. ನಮ್ಮ ಈ ವೇದ ಉಪನಿಷತ್ತುಗಳಿಂದ ಈ ಒಂದು ಸೃಷ್ಟಿಯಲ್ಲಿರುವ ನಾವು ಯಾವ ಬ್ರಹ್ಮನಿಂದ ಸೃಷ್ಟಿಯಾಗಿದ್ದೀವಿ ಆ ಬ್ರಹ್ಮನ ಜ್ಞಾನವನ್ನು ತೆಗೆದುಕೊಳ್ಳಬಹುದು. ಅಷ್ಟು ಮಾತ್ರ ಇದು ಉಪಯೋಗಕರ. ಅಲ್ಲಿ ತನಕ ಮುಕ್ತಿಯನ್ನು ಗಳಿಸಲಿಕ್ಕೆ ಈ ವೇದ ಉಪನಿಷತ್ತು ತಂತ್ರ ಎಲ್ಲ ಸಹಾಯಕಾರಿ ಅಂತ ಋಷಿಗಳು ಹೇಳೋದು ಮೇಡಮ್. ಓಕೆ ಸರ್. ಓಕೆ, ತುಂಬಾ ಅನ್ಸರ್ಟನಿಟಿ ಅಂತಾನೆ ಅನ್ಸುತ್ತೆ ಸರ್ ಯಾವಾಗ್ಲೂ. ನಾನು ಅನ್ಸರ್ಟನಿಟಿ ಯಾಕೆ ಅನ್ಸುತ್ತೆ ಅಂತಂದ್ರೆ ನಮಗೆ ಅವಿದ್ಯಾ ಕಾಮ ಕರ್ಮಗಳನ್ನ ಮಾಡಿ 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 ಅಭ್ಯಾಸ ಆಗ್ಬಿಟ್ಟು ಇದು ನಮಗೆ ಗೊತ್ತಿಲ್ಲದ ಒಂದು ಡೊಮೈನ್ ಆಗಿರೋದರಿಂದ, ಇದು ಗೊತ್ತಿಲ್ಲದ ಆಯಾಮವಾಗಿರುವುದರಿಂದ ನಮಗೆ ಅವುಗಳೇ ಸತ್ಯ, ಇವುಗಳೆಲ್ಲ ಕೇವಲ ಕಾಲ್ಪನಿಕ ಅನ್ನೋ ಒಂದು ವಿಚಾರ ನಮಗೆ ಬರುತ್ತೆ. ಹಾಗಾಗಿ ನಮಗೆ ಅದರ ಬಗ್ಗೆ ಆಸಕ್ತಿ ಬರೋದಿಲ್ಲ, ಮತ್ತೆ ನಂಬಿಕೆ ಶ್ರದ್ಧೆ ಬರೋದಿಲ್ಲ ಮೇಡಮ್. ಹಾಗಲ್ಲ ಸರ್, ಈಗ ಬ್ರಹ್ಮಜ್ಞಾನ ಅಂತ ಈ ಉಪನಿಷತ್ಗಳೆಲ್ಲ ಬ್ರಹ್ಮಜ್ಞಾನ ಕೊಡೋದಕ್ಕೇನೆ ಇದೆಲ್ಲ ಇಷ್ಟೊಂದೆಲ್ಲ ಹೇಳ್ತಾ ಇದೆ ಅಲ್ವಾ? ಅದೇ ಯಾವ ಬ್ರಹ್ಮಜ್ಞಾನ ಅಂತ ನಾನು ಹೇಳಿದ್ನಲ್ಲ, ಇಷ್ಟೇ. ಅಂದ್ರೆ ಈಗ ಎಷ್ಟೊಂದು ಬಿಡ್ಬೇಕು ಅಂತಾನೆ ಹೇಳುತ್ತಲ್ಲ ಸರ್. ಇದೆಲ್ಲ ಮಾಡ್ಕೊಂಡೋದ್ರು ಎಷ್ಟು ಟ್ರಾವೆಲ್ ಮಾಡಿದ್ರು ಮೇ ಬಿ ಒಂದ್ ಬರ್ತ್ ಇಲ್ದೇ ಇರ್ಬೋದು, ಎಷ್ಟೋ ಬರ್ತ್ಗಳು ಟ್ರಾವೆಲ್ ಮಾಡ್ಕೊಂಡ್ರು ನಾವ್ ಎಲ್ಲಿ ಹೋಗ್ತಿದೀವಿ ಅನ್ನೋದೇ ನಾವ್ ಎಲ್ಲಿದೀವಿ ಅನ್ನೋದೇ ನಮಗ್ ಗೊತ್ತಾಗದೆ ಇದ್ದಾಗ, ಮೆಜರ್ಮೆಂಟ್ ಅಂತ ಸಿಗದೆ ಇದ್ದಾಗ ಅದೊಂಥರ ಇಂಟ್ರೆಸ್ಟ್ ಇದನ್ನ ಮಾಡ್ತಿರೋದು ಕರೆಕ್ಟಾ ಅಂತ ಒಂದ್ ಕ್ವಶನ್ ಬಂದ್ಬಿಡುತ್ತೆ ಸರ್. ಅಲ್ಲ, ಕರೆಕ್ಟು. ಅದಕ್ಕೋಸ್ಕರನೇ ಮಾಡಿ ಫಲ ತೆಗೆದುಕೊಂಡಿರುವವರ ಮಾತನ್ನು ಅನುಸರಿಸಬೇಕು, ಇಲ್ಲ ವೇದವನ್ನು ಅನುಸರಿಸಬೇಕು, ಸ್ವಪ್ರಯತ್ನವನ್ನು ಮಾಡಿ ಅನುಭವವನ್ನು ತೆಗೆದುಕೊಳ್ಳಬೇಕು. ಬೇರೆ ದಾರಿ ಇಲ್ಲ. ಅದನ್ನು ನಾವು ನಂಬೋದಿಲ್ಲ, ಮಾಡೋದಿಲ್ಲ. ಅವಿದ್ಯಾ ಕಾಮ ಕರ್ಮಗಳೇ ಸಂಸಾರವೇ ಚೆನ್ನ ಅಂದರೆ ಇರಬಹುದು, ಇದಕ್ಕೆ ಯಾರ ಆಕ್ಷೇಪಣೆಯೂ ಇಲ್ಲ. ಸುಮತಿ ಅವರೇ, ಅಲ್ಲ ಗೊತ್ತಾಯ್ತು ಸರ್. ಈಗ ಅವಿದ್ಯೆಯಿಂದ ಮುಂದೆ ಹೋಗ್ಬೇಕು ಅಂತಂದ್ರೆ ಇದೆಲ್ಲ ಇರೋದು, ಅದಕ್ಕೆ ಗೈಡೆನ್ಸ್ ಕೊಡೋದಕ್ಕೇನೆ ಇದೆಲ್ಲ ಇರೋದು ಅಂತ ಅನ್ಬಿಟ್ಟಂತ ಗೊತ್ತಾಗ್ತಾ ಇದೆ. ಬಟ್ ಏನಂತಂದ್ರೆ ಈಗ ಪ್ರಾಕ್ಟೀಸ್ ಮಾಡ್ತಾ 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 ಒಂದು ಟೈಮಲ್ಲಿ ಎಕ್ಸಾಷನ್ ಅಂತ ಅನ್ಸ್ಬಿಡುತ್ತೆ ಸರ್. ಇದೆಲ್ಲ ಎಲ್ಲಿ ತಗೊಂಡೋಗುತ್ತೆ, ಯಾವಾಗ ಮುಂದೆ ಹೋಗ್ತೀವಿ ಅಥವಾ ಮುಂದೆ ಹೋಗಿದೀವ ಏನು ಗೊತ್ತಾಗದೆ ಒಂದೊಂದ್ಸಲ
ಬ್ಲಾಂಕ್ ಅಂತ ಅನ್ಸ್ಬಿಡುತ್ತೆ ಸರ್. ಅವು ಯಾವಾಗ ಅಂದ್ರೆ ಫಲಗಳು ಬರದಿದ್ದಾಗ, ಕೇವಲ ಕಲ್ಪನೆಯಲ್ಲಿ ಮುಂದುವರಿದಿರಬೇಕಾದ್ರೆ, ವಾಸ್ತವಿಕದಲ್ಲಿ ಏನೂ ಬದಲಾವಣೆ ಆಗದಿದ್ದಾಗ ನೀವು ಹೇಳುತ್ತಿರೋ ಅಭಿಪ್ರಾಯ ಬರುತ್ತೆ. ಅಲ್ಲಿವರೆಗೆ ನಾವು ತಾಳ್ಮೆಯಿಂದ ಕಾಯಬೇಕು, ತಾಳ್ಮೆಯಿಂದ ಸಾಧನೆಯನ್ನು ಮಾಡ್ತಾ ಹೋಗ್ಬೇಕು. ಯಾಕೆಂದ್ರೆ ನನ್ನ ಒಂದು ಪರ್ಸನಲ್ ಅನುಭವದಲ್ಲೇ ನಾನು ಹೇಳ್ತಾ ಇರೋದು, ಹಲವಾರು ವಿಚಾರಗಳು ನಾನು ಬುದ್ಧಿ ತಿಳಿದಾಗಿಂದ ಪ್ರಯತ್ನ ಮಾಡ್ತಾ ಇದ್ದೇನೆ. ಎಲ್ಲೋ ಒಂದು ಚೂರುಪಾರು ಮುಂದಕ್ಕೆ ಹೋಗಿದ್ದೇನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಚೂರುಪಾರು ಮುಂದಕ್ಕೆ ಹೋಗೋದಕ್ಕೇನೆ ಹಲವಾರು ವರ್ಷಗಳು ಹಿಡಿದಿದೆ. ಆದರೆ ಎಲ್ಲೂ ನಿರುತ್ಸಾಹದಿಂದ ನಾನು ಮುಂದುವರೆದಿಲ್ಲ. ಆ ರೀತಿಯಾಗಿ ಒಂದು ದೃಢವಾದ ನಿಶ್ಚಲತೆಯಿಂದ ನಾನು ಮುಂದುವರೆದಾಗ ನನಗೆ ಫಲಗಳು ಖಂಡಿತ ಸಿಕ್ಕಿದೆ. ನನ್ನ ಈ ಒಂದು ಅನುಭವದ ಆಧಾರದ ಮೇಲೆ ನಾನು ಈ ಒಂದು ವಿಚಾರವನ್ನು ನಿಮ್ಗೆ ಹೇಳ್ತಾ ಇದ್ದೇನೆ ಮೇಡಮ್. ಓಕೆ ಸರ್. ಓಕೆ, ಪ್ರಫುಲ್ಲತ್ ಅವರೇ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್ ಅದೇ ನನ್ಗೂ ಹಂಗೆ ಅನ್ಸುತ್ತೆ ಸರ್. ಸುಮತಿ ಅವ್ರು ಹೇಳ್ತಾ ಇದ್ರಲ್ಲ, ಎಲ್ಲಿ ಸಿಗ್ತಾ ಇಲ್ಲ, ಎಲ್ಲಿ ಹೋಗ್ತೀವಿ ಏನು ಅಂತೇಳಿ ಗೊತ್ತಾಗ್ತಾ ಇಲ್ಲ. ನನ್ಗ ಅನ್ಸೋದು ಅದೇ ನಮ್ಮ ಇದ್ರಲ್ಲಿ ಏನೋ ಲೋಪದೋಷ ಇದೆ, ನಾವ್ ಇನ್ನೂ ಅದ್ರದ್ದು ಎಫರ್ಟ್ ಹಾಕಿಲ್ಲ ಅನ್ಸುತ್ತೆ, ಅದಕ್ಕೆ ನಮಗ್ ಸಿಗ್ತಾ ಇಲ್ಲ ಅಂತ ನನ್ಗನ್ಸುತ್ತೆ ಸರ್. ಎಫರ್ಟ್ ಅಂದ್ರೆ ಇಲ್ಲಿ ದ ಕ್ವಶನ್ ಆಫ್ ಮೊಮೆಂಟಮ್. ನಾನು ಆರಂಭದಲ್ಲಿ ಇವತ್ತಿನ ತರಗತಿಯಲ್ಲಿ ಹೇಳಿದೆ, ನಮಗೆ ಯಾತಕ್ಕೆ ಸಕ್ಸಸ್ ಸಿಗಲ್ಲ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ. ನಮ್ಮ ಸಂಕಲ್ಪಗಳಿಗೆ ಇರಬೇಕಾದ ಒಂದು ವಾಕ್ ಮೊಮೆಂಟಮ್ ಆಗಲಿ, ಜೊತೆಗೆ ನಮ್ಮ ಅಂತರಂಗದಲ್ಲಿರುವ ಅನಿಸಿಕೆಗಳ ಮೊಮೆಂಟಮ್ ಆಗಲಿ, ಅವುಗಳಲ್ಲಿ ಒಂದಕ್ಕೊಂದು ವಿರುದ್ಧಾತ್ಮಕವಾಗಿ ಹೋದಾಗ ನಮಗೆ ಸಕ್ಸಸ್ ಸಿಗೋದಿಲ್ಲ. ಯಾಕೆಂದರೆ ಅನುಮಾನದಲ್ಲಿ ಚಲಿಸಿದರೆ ಫಲ ಬರೋದಿಲ್ಲ. ಇಲ್ಲಿ ವಿಚಾರ ಇರೋದು, ವೇದದಲ್ಲಿ ಋಷಿಗಳು ಹೇಳೋದು 100ಕ್ಕೆ 100 ಮಾತ್ರ, 100ಕ್ಕೆ 99.9 ಕೂಡ ಏನು ಫಲ ಬರೋದಿಲ್ಲ. 100ಕ್ಕೆ 100 ರೀಚ್ ಆಗಬೇಕು. ನಾನು ಈ ಉತ್ಕರ್ಷಣಮ್ಮಲ್ಲಿ ಬರೋ ಟ್ರೀಟ್ಮೆಂಟ್ ತಗೋತಿರೋ ಅಥವಾ ಸಂಸ್ಕಾರ ತಗೋತಿರೋ ಎಲ್ಲರೂ ಹೇಳೋದು ಅದನ್ನೇ. 100ಕ್ಕೆ 100 ರೀಚ್ ಆದಾಗ ಮಾತ್ರ ಫಲ, 99.9 ರೀಚ್ ಆದಾಗಲ್ಲ. ಅಷ್ಟರೊಳಗಡೆ ನಾವು ತಾಳ್ಮೆಯನ್ನಾಗಲಿ ಕಳ್ಕೊಂಡ್ರೆ, ಅಥವಾ ಅನುಮಾನಗಳಿಂದ ನಾವು ಮುಂದುವರೆದ್ರೆ, ಅಥವಾ ಮಧ್ಯದಲ್ಲಿ ಒಂದ್ಸರಿ ಟೆಸ್ಟ್ ಮಾಡೋಕೆ ಕೈ ಬಿಡೋದು, ಏನು ಸಿಕ್ತು ಅಂತ ನೋಡೋದು, ಮತ್ತೆ ಸ್ಟಾರ್ಟ್ ಮಾಡೋದು, ಮತ್ತೆ ಬಿಡೋದು, ಈ ಅನುಮಾನಗಳೇ ನಮ್ಮನ್ನು ಎಲ್ಲಿಗೂ ತಗೊಂಡು ಹೋಗಿಬಿಡ್ತಾ ಇಲ್ಲ. ಈಗ ಉದಾಹರಣೆಗೆ, ನಾನು ಇದೇ ಉತ್ಕರ್ಷಣ್ಗೆ ರಿಸರ್ಚ್ ಮಾಡಬೇಕಾದ್ರೆ ನನಗೆ ಅವತ್ತೂ ಗೊತ್ತಿತ್ತಿಲ್ಲ ಇದರಿಂದ ಏನು ಮಾಡ್ತೇನೆ, ಉತ್ಕರ್ಷಣಂ ಅಂತ ಏನು ಮಾಡಿದ್ದೀನಿ, ಅದು ಮಾಡ್ತೀನಿ ಅನ್ನೋ ಐಡಿಯಾನೂ ಇಲ್ಲ, ಎಲ್ಲೂ ಒಂದು ಥಾಟ್ ಇಲ್ಲ. ಕೇವಲ ಇದನ್ನು ಮಾಡಬೇಕು, ಮಾಡಿದ ಮೇಲೆ ಇದರ ಉಪಯೋಗವನ್ನು ನೋಡ್ಕೊಳ್ಳೋಣ ಅಂತ ಹೇಳಿ ವರ್ಷಾನುಗಟ್ಟಲೆ ಕೆಲಸ ಮಾಡಿದ್ದೇನೆ. ಒಂದಲ್ಲ ಎರಡಲ್ಲ 35 ವರ್ಷ ಲಗಾತಾರ ಕೆಲಸ ಮಾಡಿದ್ದೀನಿ. ಆ ಮಾಡಿದರ ಫಲವಾಗಿ ಈಗ ಬಂದಿದೆ. ಆದರೆ 35 ವರ್ಷದಲ್ಲಿ ಒಮ್ಮೆಯೂ ನನ್ನ ಮನಸ್ಸಿನಲ್ಲಿ ಅನುಮಾನ ಜನಿಸಲಿಲ್ಲ. ಯಾಕೆಂದರೆ ಮಾಡಿ 100ಕ್ಕೆ 100 ಮಾಡಿದ ಮೇಲೇ ಏನಾಗುತ್ತೆ ಅಂತ ಗೊತ್ತಾಗೋದು ಅನ್ನೋ ಒಂದು ದೃಢವಾದ ವಿಶ್ವಾಸವನ್ನು ನಾನು ವೇದ ಮಂತ್ರಗಳಿಂದ ತಿಳಿದಿದ್ದರಿಂದ ನಾನು ಆ ಒಂದು ಖಡಾಖಂಡಿತೆಯಿಂದ ನಾನು ಮುಂದುವರೆದಾಗ ನನಗೆ ಒಂದು ಫಲ ಬಂದಿದೆ. ಇದೇ ಒಂದು ಉದಾಹರಣೆ. ಆ ರೀತಿ ನೀವುಗಳೆಲ್ಲರೂ ಕೂಡ ನಿಮ್ಮ ಸಂಕಲ್ಪದ ಪ್ರಕಾರದಲ್ಲಿ ಆ ಫಲ ಬರೋವರೆಗೂ ಯಾವುದೇ ಅನುಮಾನಗಳಿಲ್ಲದೆ ಮುಂದಕ್ಕೆ ಹೋಗಬೇಕು. ಪ್ರಫುಲ್ಲತಾ ಅವರೇ. ಓಕೆ ಸರ್. ಆಮೇಲೆ ಇದು 14 ಲೋಕಗಳು ಅಂತಂದ್ರ ಸರ್, 14 ಲೋಕಗಳು ಸೇರಿ ಇದು ಬ್ರಹ್ಮಾಂಡನ ಸರ್? ಹೌದು. ಈ ತರ ಬ್ರಹ್ಮಾಂಡಗಳು ಮತ್ತೆ ಹಲವಾರು ಇದಾವೆ, ಸಾವಿರಾರು. ಹೌದು ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಇದು 14 ಲೋಕಗಳದ್ದು ಒಂದ್ ಸ್ವಲ್ಪ ಯಾವ ಲೋಕ ಅಂತೇಳಿ ಗ್ರೂಪಲ್ಲಿ ಹಾಕ್ತೀರಾ ಸರ್? ಇಲ್ಲೇ ಹೇಳ್ತೇನೆ ನೋಡಿ. ನಮ್ಮ ಕೆಳಗಡೆ ನಮ್ಮ ಮೇಲ್ಗಡೆ ಇರೋದು ನಮ್ದನ್ನು ಸೇರಿ ಭೂ, ನಾವಿರೋದು ಭೂ, ಭುವಃ ಸುವಃ ಜನಃ ಮಹಃ ತಪಃ ಸತ್ಯಂ, ಇದು 7 ಲೋಕಗಳು ಮೇಲ್ಮುಖವಾಗಿ. ಓಕೆ, ಇದರ ಕೆಳಗಡೆ ಇರೋದು ಅತಳ ವಿತಳ ಅತಳ ವಿತಳ ಸುತಳ ರಸತಳ ತಳಾತಳ ಮಹಾತಳ ಪಾತಾಳ, ಇದು ನಮ್ಮಿಂದ ಕೆಳಗಡೆ ಇರುವಂಥ ಲೋಕಗಳು. ಲೋಕಗಳು ಅಂದ್ರೆ ಅರ್ಥ ಏನು? ಅವಿದ್ಯಾ ಕಾಮಕರ್ಮಗಳ ವಿಭಿನ್ನ ರೀತಿಯಲ್ಲಿ ಇರತಕ್ಕಂತಹ ಪರಿಸರವ ಉಳ್ಳಂತಹ ಒಂದು ಲೋಕಗಳು ಅಂತ ಅರ್ಥ. ಪ್ರಫುಲ್ಲತಾ ಅವರೇ, ಗೊತ್ತಾಯ್ತಾ ಯಾವ್ಯಾವುದು ಅಂತ? ಸರ್ ಗೊತ್ತಾಯ್ತು. ಓಕೆ, ಕೇಳಿ ಕೀರ್ತಿ ಅವರೇ.
ಸರ್ ಈಗ ನಾವು ಮತ್ತೆ ರೀಬರ್ತ್ ಅದು ಅಂತ ಆದ್ರೆ ಈ 14 ಲೋಕಗಳಲ್ಲೇ ಆಗತ್ತಾ ಅಥವಾ ಮತ್ತೆ ಬೇರೆ ಬ್ರಹ್ಮಾಂಡ ಅಂತ ಏನಿದೆ ಅಲ್ಲೂ ಆಗ್ಬಹುದಾ ಸರ್? ಹೇಗೆ ಸರ್ ಅದು? ಇಲ್ಲಿ ಬೇರೆ ಬ್ರಹ್ಮಾಂಡಕ್ಕೆ ಚಲಿಸಲಿಕ್ಕೆ ಸತ್ಯಂ ಲೋಕಕ್ಕೆ ಹೋದಾಗ ಮಾತ್ರ, ಸತ್ಯ ಲೋಕಕ್ಕೆ ಅಂದ್ರೆ ಬ್ರಹ್ಮಲೋಕಕ್ಕೆ ಅಥವಾ ಬ್ರಹ್ಮಜ್ಞಾನಿಯಾದಾಗ ಮಾತ್ರ. ಅಲ್ಲಿಯವರೆಗೆ ನಮ್ಮ ಹುಟ್ಟು ಸಾವುಗಳು ಈ ಒಂದು 14 ಲೋಕಗಳ ಚಕ್ರದಲ್ಲೇ ನಮ್ಮ ಕರ್ಮ ಫಲಗಳ ಸಾಧನೆ ಫಲಗಳ ಅನುಸಾರವಾಗಿ ನಡೀತಾ ಇರುತ್ತೆ ಮೇಡಮ್ ಕೀರ್ತಿ ಅವರೇ. ಸರ್ ಹಾಗಾದ್ರೆ ನಮ್ಗೆ ಅಂದ್ರೆ ಈಗ ಬೇರೆ ಕಡೆ ಹೆಂಗೆ ಹೇಳ ಅಂದ್ರೆ ಅವ್ರು ಏಲಿಯನ್ಸ್ ಅಂತ ಇರ್ತಾರ ಸರ್ ಅವರು, ಅಂದ್ರೆ ಬೇರೆ ಬ್ರಹ್ಮಾಂಡದವರು ಕೆಲವೊಂದ್ಸರ್ತಿ ಇಲ್ಲಿ ಏಲಿಯನ್ಸ್ ಅಂತ ಹೇಳ್ತಾರಲ್ಲ, ಅವರು ಬೇರೆ ಬ್ರಹ್ಮಾಂಡದಿಂದ ಬಂದವ್ರ ಅಥವಾ ಈ 14 ಇದ್ರಲ್ಲಿ ಇರೋರೇನ ಏಲಿಯನ್ಸ್? ಬೇರೆ ಬ್ರಹ್ಮಾಂಡದಿಂದ ಬಂದವರು. ಹಂಗ್ ಬರಕ್ಕೆ ಅವರು ಸಾಧ್ಯನಾ ಸರ್? ಅವರ ಸಾಧನೆ. ನಮಗೆ ಇಲ್ಲಿ ನಮ್ಮ ಲೋಕದ್ದೇ ವಿಚಾರ ಗೊತ್ತಿಲ್ಲ, ನಮ್ಮ ಈ ಬ್ರಹ್ಮಾಂಡ ವಿಚಾರವೇ ನಾವು ಇನ್ನು ಇದುವರೆಗೆ ನಮ್ಮ ಬ್ರಹ್ಮವನ್ನೇ ತಿಳಿದುಕೊಂಡಿಲ್ಲ. ಇನ್ನು ಪರಬ್ರಹ್ಮನ ಅಂದ್ರೆ ಅನ್ಯ ಬ್ರಹ್ಮನ ಇರುವ ಲೋಕಗಳ ಜೀವಿಗಳ ಬುದ್ಧಿವಂತಿಕೆಯನ್ನು ನಾವು ಏನು ಪ್ರಕಾರವಾಗಿ ಹೇಳಬಹುದು? ಸಾಧ್ಯವಿಲ್ಲ. ಅಲ್ಲ ಹಾಗಲ್ಲ ಸರ್, ಅಂದ್ರೆ ಈ ಏಲಿಯನ್ಸ್ ಇರೋರೇ ನಮ್ಮ ಬ್ರಹ್ಮಾಂಡದವ್ರ ಅಥವಾ ಬೇರೆ ಇದ್ರು ಅವ್ರು ಹಂಗ್ ಬರ್ಬೋದು, ಮತ್ತೆ ನಾವ್ ಹಂಗ್ ಹೋಗಕ್ಕೆ ಬ್ರಹ್ಮತ್ವವನ್ನ ಇದನ್ನ ಸತ್ಯಲೋಕದಿಂದ ಬಂದಾಗ ಅಥವಾ ಬ್ರಹ್ಮಜ್ಞಾನ ಬಂದಾಗ ಮಾತ್ರ ಹೋಗಕ್ ಸಾಧ್ಯ ಅಂತ. ಅಂದ್ರೆ ಅರ್ಥ ಏನು ಅಂತಂದ್ರೆ, ನಮ್ಮ ವಿಜ್ಞಾನ ಬ್ರಹ್ಮತ್ವವನ್ನು ಪಡೆದಾಗ ಬೇರೆ ಒಂದು ವಿಶ್ವಕ್ಕೆ ಕರೆದುಕೊಂಡು ಹೋಗುತ್ತೆ. ನಮ್ಮ ಈ ಇರೋ ವಿಜ್ಞಾನ ರಾಕೆಟ್ ಸೈನ್ಸ್ ಅಲ್ಲ. ಅಥವಾ ನಾವು ಸ್ವತಃ ಬ್ರಹ್ಮಜ್ಞಾನವನ್ನು ಸಾಧಿಸಿದರೆ ಬೇರೆ ಲೋಕಗಳಿಗೆ ಬೇರೆ ವಿಶ್ವಗಳಿಗೆ ಹೋಗಲಿಕ್ಕೆ ಸಾಧ್ಯ. ಕೀರ್ತಿ ಅವರು ಎರಡೇ ಆಪ್ಷನ್ ಇರೋದು. ವಾಸ್ಟ್ ಸಬ್ಜೆಕ್ಟ್ ಎಲ್ಲಿ ಏನು ಹೆಂಗೆ ಅಂತ ಇದು ಇಷ್ಟೋ ತನಕ ಸುಮತಿ ಅವ್ರು ಕೇಳಿದ್ದು ಒಂದು ಎಕ್ಸ್ಪ್ಲನೇಷನ್ ಕೊಟ್ರಲ್ಲ ಸರ್, ಏನು ಅಥವಾ ಎಲ್ಲಿದೀವಿ ಏನ್ ಮಾಡ್ಬೇಕು ಅನ್ನೋದು ಎಲ್ಲೋ ಒಂದು ಸಿಕ್ಕಿತ್ತು ಅನ್ಕೊಂಡ್ರೆ ಈಗ ಅದು ಒಂಥರ ಕನ್ಫ್ಯೂಷನ್ ಸ್ಟೇಟ್ ಅಲ್ಲೇ ಉಳ್ಕೊಂಡಂಗಾಯ್ತು ಸರ್. ಏನು ಇಲ್ಲ, ನಾವು ಎಲ್ಲಿದ್ದೇವೆ ಅಲ್ಲಿಂದ ಮುಂದಿನ ಹೆಜ್ಜೆ ಇಡ್ಬೇಕಷ್ಟೇ. ನಾವು ಏನೋ ಕಲ್ಪನೆ ಮಾಡಿಕೊಂಡು, ಈಗ ನಾನು ಉದಾಹರಣೆಗೆ ಮನೆಯಲ್ಲಿ ಕುರ್ಚಿ ಮೇಲೆ ಕುಳಿತು ಕಂಪ್ಯೂಟರ್ ಮುಂದೆ ಕುಳಿತುಕೊಂಡಿದ್ದೀನಿ. ನಾನು ಸಡನ್ ಆಗಿ ಯಾವುದೋ ಕೆರೆ ದಾಡ್ತಾ ಇದ್ದೀನಿ, ಚರಂಡಿ ಹಾರ್ತಾ ಇದ್ದೀನಿ ಅಂತ ಇಲ್ಲಿಂದ ಹಾರಿದ್ರೆ ಏನಾಗುತ್ತೆ? ಆಗಬಾರ್ದಾಗತ್ತೆ ಅಲ್ವೇ? ಆ ರೀತಿಯಾಗಿ ನಮ್ಮ ಒಂದು ನಡೆ, ನಮ್ಮ ಒಂದು ನುಡಿ, ನಮ್ಮ ಒಂದು ಸಾಧನೆ, ನಾವು ಎಲ್ಲಿದ್ದೇವೆ ಅದರ ಮುಂದಿನ ಹಂತ ಯಾವುದು ಅಲ್ಲಿಗೆ ತಲುಪೋಣ ಅಷ್ಟೇ. ನಾವು ಇಲ್ಲಿ ಭೂಭುವಃ ಸುವಃ ಜನಃ ಮಹಾ ಜನಃ ಸತ್ಯಂ ಅಂದರೆ ನಾವು ಇಲ್ಲಿ ಕೂತ್ಕೊಂಡು 14ನೇ ಲೋಕವಾದ ಸತ್ಯಮ್ಮಲ್ಲಿದ್ದೇನೆ ಅಂತ ನಾನು ಮಾಡಕ್ಕೆ ಹೋದರೆ ನಡೆಯುವುದಿಲ್ಲ. ಯಾಕೆಂದ್ರೆ ಸತ್ಯಮ್ಮಲ್ಲಿ ಹಸಿವು ನಿದ್ರೆ ಬಾಯಾರಿಕೆ ಮೈಥುನಗಳಿಲ್ಲ. ನಾನು ಅಲ್ಲಿದ್ದೇನೆ ಅನ್ಕೊಂಡು ಊಟ ಬಿಡಿ ನೋಡೋಣ, ನೀರು ಕುಡಿಯೋದು ಬಿಡಿ ನೋಡೋಣ, ನಿದ್ರೆ ಮಾಡೋದು ಬಿಡಿ ನೋಡೋಣ, ಆಗೋದಿಲ್ಲ. ನಾವಿಲ್ಲಿ ಸತ್ತೋಗ್ಬಿಡ್ತೀವಿ, ಭ್ರಮೆ ಆಗತ್ತೆ. ಹಾಗಾಗಿ ನಾವು ಎಲ್ಲಿದ್ದೇವೆ ಅಂದರೆ ನಾವು ಎಲ್ಲಿದ್ದೇನೆ, ನಾನು ಎಲ್ಲಿದ್ದೇನೆ, ನನ್ನ ಕೆಪಾಸಿಟಿ ಏನು, ಅದನ್ನೇ ನಾನು ಮೊದಲನೇ ತರಗತಿಯಿಂದ ಹೇಳ್ತಿರೋದು. ಸ್ವಧರ್ಮ ಸ್ವಧರ್ಮ ಸ್ವಧರ್ಮ. ನನ್ನಲ್ಲಿ ಯಾವ ಶಕ್ತಿ ಇದೆ, ನನ್ನಲ್ಲಿ ಯಾವ ಯುಕ್ತಿ ಇದೆ, ನನ್ನಲ್ಲಿ ಏನು ಸಾಮರ್ಥ್ಯವಿದೆ, ನಾನು ಎಲ್ಲಿದ್ದೇನೆ, ಇದರ ಮುಂದಿನ ಹಂತ ಯಾವುದು, ಅಷ್ಟನ್ನು ಮಾತ್ರ ಗಮನ ಕೊಟ್ಟುಕೊಂಡು ನಾವು ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಂಡು ಆ ರೀತಿಯಲ್ಲಿ ಸಾಧನೆಯನ್ನು ಮಾಡ್ಕೊಂಡು ಹೋಗಬೇಕು. ನಾವು ಸಡನ್ನಾಗಿ ಬ್ರಹ್ಮನನ್ನು ನೋಡ್ತೇನೆ, ಸಡನ್ನಾಗಿ ಈಶ್ವರನನ್ನು ನೋಡ್ತೇನೆ, ಏನೇನೋ ಕಲ್ಪನೆಗಳೇ ವಿನಃವು ನಡೆಯೋದಿಲ್ಲ. ಆಗ ನಮಗೆ ಅದರಲ್ಲಿ ಆಸಕ್ತಿ ಹೊರಟೋಗ್ಬಿಡುತ್ತೆ. ಕೀರ್ತಿಯವರು ಓಕೆ ಕೇಳಿ ಪ್ರಫುಲ್ಲತ್ ಅವರೇ. ಏನಿಲ್ಲ ಸರ್, ಅದೇ ಎಕ್ಸಾಂಪಲ್ ಕೊಡೋಣ ಅಂತ ಹೇಳ್ಬಿಟ್ಟು, ಈಗ ನಮ್ ಗುರಿ ನೋಡ್ಕೊಂಡು ಮುಂದ್ಗಡೆ ಅಲ್ಲಿಗೆ ಹೋಗ್ಬೇಕು ಅಂತ ಅದನ್ನ ನೋಡ್ಕೊಂಡು ಹೋದ್ರೆ ಮುಂದ್ಗಡೆ ನಮ್ ಕಾಲ್ ಮುಂದೆ ಏನಿದೆ ಅಂತ ಹೇಳಿ ಎಡು ಬೀಳ್ತೀವಿ, ನೋಡ್ದೆ ಹೋದ್ರೆ ಎಡು ಬೀಳ್ತೀವಿ. ಆ ತರ ಮುಂದೆ ನೋಡ್ಕೊಂಡು ಹೋದ್ರೆ ಆ ಗುರಿಗೆ ನಾವು ರೀಚ್ ಆಗಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ಬೇಕು ಅಂತಿದೆ. ಹೌದು ಹೌದು ಹೌದು. ಸುಮತಿ ಅವರೇ ಹೇಳಿ ಸರ್. ಈಗ ಬ್ರಹ್ಮಾಂಡಗಳು ಎಷ್ಟೊಂದೆಲ್ಲ ಹೇಳಿದ್ರಲ್ಲ ಸರ್, ಅದ್ರ ಬಗ್ಗೆ ಒಂದ್ ಕ್ವಶನ್ ಸರ್. ಈಗ ಈಗ ಫಸ್ಟ್
ಫಸ್ಟ್ ಸೋಲ್ ಜರ್ನಿ ಸ್ಟಾರ್ಟ್ ಆಗುತ್ತಲ್ಲ. ಈಗ ನೀವು ಹೇಳಿದ್ರಲ್ಲ, ಈ ನಾಸದಿಯ ಸೂಕ್ತ ಹೇಳ್ಬೇಕಂದ್ರೆ ಹೇಳಿದ್ರಿ, ಈಗ ನಾನ್ ಯಾರು ಅನ್ನೋ ಒಂದು ಕ್ವಶನ್ ಬಂದಾಗ ಅದನ್ನ ಅರ್ಥ ಮಾಡ್ಕೋ ಅನ್ನೋದಕ್ಕೋಸ್ಕರ ಒಂದು ಸೋಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಬಿಟ್ಟು. ಇದು ಈಗ ಈ ಇಷ್ಟೊಂದು ಬ್ರಹ್ಮಾಂಡಗಳಲ್ಲಿ ಎಲ್ಲಿ ಪ್ಲೇಸ್ ಆಗುತ್ತೆ ಸರ್? ಮೊದಲನೇ ತಲೆ ಇರೋ ಬ್ರಹ್ಮ. ಈಗ ನಾವುಗಳೆಲ್ಲ ಮೊದಲನೇ ತಲೆ ಬ್ರಹ್ಮನಿಂದ 4 ತಲೆ ಬ್ರಹ್ಮನಿಗೆ ಇಷ್ಟೊಂದು ಪ್ರೋಗ್ರೆಸ್ ಮಾಡಿಬಿಟ್ಟಿದ್ದೀವಿ. ನಾವು ಆಲ್ರೆಡಿ ಮೊದಲನೇ ತಲೆ, ಒಂದೇ ತಲೆ ಇರುವ ಬ್ರಹ್ಮನ ಜ್ಞಾನವನ್ನು ಹೊಂದಿದ್ದೇವೆ ನಮ್ಮ ಒಳಗಡೆ ಸಬ್ಕಾನ್ಷಿಯಸ್ನೆಸ್ಸಲ್ಲಿ. 2 ತಲೆ ಇರೋ ಬ್ರಹ್ಮನ ಜ್ಞಾನ ಹೊಂದಿದ್ದೇವೆ, 3 ತಲೆ ಇರೋ ಬ್ರಹ್ಮನ ಜ್ಞಾನವನ್ನು ಹೊಂದಿದ್ದೇವೆ. ಹಾಗಾಗಿ 4ನೇ ತಲೆ ಇರೋ ಬ್ರಹ್ಮ ಲೋಕದಲ್ಲಿ ಪಾತಾಳದಿಂದ ಶುರು ಮಾಡಿ ಈಗ ಭೂಲೋಕಕ್ಕೆ ಬಂದಿದ್ದೇವೆ ಸುಮತಿಯವರೇ. ಸೊ ಇಲ್ಲಿಂದ ಬೇಕಾದ್ರೆ ನಾವು ಈಗ ಅವಾಗ್ಲೇ ಹೇಳಿದ್ರಲ್ಲ ಸರ್, ಹೈರಾರ್ಕಿನಲ್ಲೇ ಹೋಗ್ಬೇಕಾಗಿಲ್ಲ ಅಂತ ಅನ್ಬಿಟ್ಟು. ಹೌದು, ಇಲ್ಲಿಂದ ನಾವು ನಮ್ಮ ಸಾಧನೆ ಮೇಲೆ ಎಲ್ಲಿಗೆ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಪರಮಾತ್ಮನ ತನಕ ನಿಮ್ಗೆ ಆಪ್ಷನ್ ಇದೆ. ಓಕೆ, ಸೊ ಅವಾಗ ಈ ಭೂಲೋಕ ಅನ್ನೋದು ಅಥವಾ ಮನುಷ್ಯ ಜನ್ಮ ಅನ್ನೋದು ಇಟ್ ಈಸ್ ತುಂಬಾ ಸಿಗ್ನಿಫಿಕೆಂಟ್ ಬರ್ತ್ ಅಲ್ವಾ ಸರ್ ಇದು? ಹೌದು, ಅಲ್ಲ ನನಗೆ ಹೇಳಿದ್ನಲ್ಲ, ಆ ತರ ವಿಕಾಸ ಹೊಂದಿ ಕೇವಲ ನಾವು ಭೂಮಿಯಲ್ಲಿ 4 ತಲೆ ಬ್ರಹ್ಮನಲ್ಲಿ 84 ಲಕ್ಷ ವೆರೈಟೀಸ್, 84 lakhs ವೆರೈಟೀಸ್ ಜನ್ಮಗಳನ್ನ ಅದೆಷ್ಟಲ್ಲಿ ಎತ್ತಿ ಈಗ 84 ಲಕ್ಷವನ್ನು ಮುಗಿಸಿ 84 ಲಕ್ಷದ ಮೊದಲನೆಯದಾದ ಮಾನವ ಜನ್ಮಕ್ಕೆ ಬಂದಿದ್ದೇವೆ. ಅದರಲ್ಲಿ ಮಾನವನಲ್ಲಿ ಅಂತಿಮವಾದ ಜನ್ಮ ಬ್ರಾಹ್ಮಣ ಜನ್ಮ. ಅದರ ಜಾತಿಯಿಂದಲ್ಲ, ಬ್ರಹ್ಮಜ್ಞಾನದ ಜನ್ಮವೇ ಮನುಷ್ಯನಲ್ಲಿ ಅಂತಿಮ ಜನ್ಮ. ಓಕೆ 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 ಸರ್, ಇನ್ನೊಂದು ಕ್ವೆಶ್ಚನ್ ಸರ್. ಈಗ ಆಸ್ಟ್ರಲ್ ಟ್ರಾವೆಲ್ ಅಂತ ಹೇಳ್ತಾರಲ್ಲ ಸರ್, ಈ ಆಸ್ಟ್ರಲ್ ಟ್ರಾವೆಲ್ ಮಾಡೋರು ಬರೀ ಈ ಬ್ರಹ್ಮಾಂಡದಲ್ಲಿ ಮಾತ್ರ ಟ್ರಾವೆಲ್ ಮಾಡಕ್ ಸಾಧ್ಯ? ಬ್ರಹ್ಮಾಂಡಕ್ಕೂ ಹೋಗುವಂತ ಒಂದು ಇಲ್ಲ, ಬೇರೆ ಬ್ರಹ್ಮಾಂಡಕ್ಕಲ್ಲ, ಬೇರೆ ಲೋಕಕ್ಕೆ ಹೋಗಬಹುದು ಅಂಡರ್ ದಿಸ್ ಬ್ರಹ್ಮ. ಓಕೆ ಓಕೆ, ಬ್ರಹ್ಮಾಂಡಕ್ಕೆ ಹೋಗೋ ಇದಿಲ್ಲ, ಆಗಲ್ಲ. ಅದು ಬ್ರಹ್ಮನನ್ನ ಅಂದ್ರೆ ಸತ್ಯಂ ಲೋಕದ ಅಲ್ಲಿ ಸಾಧನೆ ಮಾಡಿ ಸತ್ಯಮಿಂದ ಮುಂದಕ್ಕೆ ಹೋಗ್ಬೋದು ನಾವು. ಓಕೆ ಓಕೆ, ಆ ರೀತಿ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವ ಬೃಹದ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸ್ವಾಮಿ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಅನ್ಕೊಂಡೆ. ಅಕ್ಷಯ್ ಅವರೇ ಕೇಳಿ. ಸರ್, ಈಗ ಒಂದು ಸಮಯ ಬ್ರಹ್ಮನ ಸೃಷ್ಟಿ ಅಂತ ಅಂದ್ರೆ ಅದು ವೈರಸ್ ಅಂತ ಹೇಳ್ಬೋದು. ಅಂದ್ರೆ ವೈರಸ್ಸು ಕೇವಲ ಒಂದು ಆಯಾಮವನ್ನು ಹೊಂದಿರುವಂಥದ್ದು. ಅಂದರೆ ಏನು? ಕೇವಲ ಅದು ಒಂದು ಪ್ರೋಟೀನ್ ಟೈಪ್. ಅದರ ಪ್ರಶ್ನೆ ಏನಪ್ಪಾ ಅಕ್ಷಯ್? ಸರ್, ಅಂದ್ರೆ ಈಗ ವೈರಸ್ ಒಂದು ತರ ಪ್ರಮಾಣ ಸೃಷ್ಟಿಯನ್ನ ಆಗ್ಬೋದಲ್ಲ ಸರ್? ಅಂದ್ರೆ ಅವುಗಳಿಗೆ ಇಂದ್ರಿಯಗಳು ಇರೋದಿಲ್ಲ, ಏನು ಇರೋದಿಲ್ಲ, ಮೂಲಭೂತತೆನಲ್ಲಿ ಇದಾಗಿರುತ್ತಲ್ಲ. ದಟ್ ಈಸ್ ದಿ ಬಫರ್ ಆಫ್ ಲೈಫ್ ಅಂಡ್ ನಾನ್ ಲೈಫ್. ಅಂದ್ರೆ ಡಿಪೆಂಡ್ ಅಪಾನ್ ದಿ ಸಿಚುಯೇಷನ್ ಇಟ್ ಕಮ್ಸ್ ಟು ಲೈಫ್ ಆರ್ ಇಟ್ ವಿಲ್ ಬಿಕಮ್ ಎ ಡಸ್ಟ್. That is the reason nobody is able to kill the virus. Only we can inactivate it, and we can convert it into dust. ಅಂದ್ರೆ ಏನು? ಅದು ಕೇವಲ ಪೃಥ್ವಿ ಎನ್ನುವ ಒಂದು ಅಂಶವನ್ನ ಮಾತ್ರ ಹೊಂದಿದೆ ಅಕ್ಷಯ್. ಹಾಗಿದ್ದಲ್ಲಿ ನಾವು 4 ತಲೆ ಉಳ್ಳ ಸೃಷ್ಟಿಗಿಂತ ಮೇಲ್ಪಟ್ಟ ಸೃಷ್ಟಿಯನ್ನು ನೋಡ್ಲಿಕ್ಕೆ ಸಾಧ್ಯ ಇರೋ ಇಂದ್ರಿಯಗಳಲ್ಲಿ, ಅಥವಾ
ಅದು ಸಾಧಕರಿಗೆ ಮಾತ್ರ ಸಾಧ್ಯ. ಇಲ್ಲ, ಇಂದ್ರಿಯಗಳಿಂದ ಸಾಧ್ಯವಿಲ್ಲ. ಆದರೆ ನಾವು ಸತ್ಯವನ್ನ ಸಾಮರ್ಥ್ಯವನ್ನ ಮುಟ್ಟಿದಾಗ, ಅಂದ್ರೆ ಬ್ರಹ್ಮಜ್ಞಾನವನ್ನು ಪಡೆದಾಗ, ಅಥವಾ ಬ್ರಹ್ಮನ ಒಂದು ಆ ಒಂದು ಅಷ್ಟು ಎಕ್ಸ್ಪ್ಯಾನ್ಷನ್, ಅಂದ್ರೆ ನೀನೇ ಬ್ರಹ್ಮನಾದಾಗ ಆಗ ಉಳಿದ ಎಲ್ಲದ ಅನುಭವಗಳು ನಮಗೆ ಸಿಗ್ತವೆ ಅಕ್ಷಯ್, ಅಲ್ಲಿ ನಿಂತ್ಕೊಂಡು ನೋಡಿದಾಗ. ಸರ್, ಈಗ ಒಂದು ಸೆಂಟೆನ್ಸ್ ಅಲ್ಲಿ ಕನ್ಕ್ಲೂಡ್ ಮಾಡೋದಂದ್ರೆ ಮಾನಸಿಕ ಕ್ರಾಂತಿ ಮತ್ತು ದೈಹಿಕ ಕ್ರಾಂತಿಗಾಗಿ ದೈಹಿಕ ವಿಕಾಸ, ದೈಹಿಕ ಕ್ರಾಂತಿ ಇಲ್ಲ. ಹಾ ಸರ್, ಈಗ ಮುಂದುವರಿಯಕ್ಕೆ ಒಂದು ಲೈನ್ ಅಲ್ಲಿ ಅಂತಂದ್ರೆ ನಮ್ಮ ಕರ್ಮ ಕೃತದ ಪ್ರಕಾರವಾಗಿರ್ಬೇಕು ಮತ್ತು ಜ್ಞಾನದ ದಿಕ್ಕಿನಲ್ಲಿ ನಡೀಬೇಕು. ಇವೆರಡು ವೆರಿ ಫಂಡಮೆಂಟಲ್. ಹೌದು, ಜ್ಞಾನ ಮತ್ತೆ ಕರ್ಮ ನಮ್ಮ ಎರಡು ಕಾಲುಗಳಿದ್ದಂಗೆ. ಒಂದು ಕರ್ಮ, ಅದನ್ನು ನಿಲ್ಲಿಸಿ ಅದಕ್ಕೆ ಸಂಬಂಧಪಟ್ಟ ಜ್ಞಾನದ ಗಳಿಕೆ, ಮತ್ತೆ ಆ ಜ್ಞಾನವನ್ನು ನಿಲ್ಲಿಸಿ ಕರ್ಮದ ಗಳಿಕೆ. ಈ ರೀತಿ ನಾವು ಹೇಗೆ ಒಂದು ಕಾಲಿನಿಂದ ಇನ್ನೊಂದು ಕಾಲಿಗೆ ನಾವು ನಡಿಗೆಯನ್ನು ಮುಂದಕ್ಕೆ ಹೋಗ್ತೀವಿ, ಅದೇ ರೀತಿಯಾಗಿ ಕರ್ಮ ಮತ್ತು ಜ್ಞಾನದ ಸಮೇತವಾಗಿ ನಾವು ಮುಂದಕ್ಕೆ ಹೋಗ್ತಾ ಇರಬೇಕು ಅಕ್ಷಯ್. ಅದು ಒಂದೇ ಇರುವಂತಹ ಮಾರ್ಗ. ಕೇಳಿ ಸುಮತಿ ಅವರೇ. ಸರ್, ಈಗ ಬ್ರಹ್ಮಜ್ಞಾನ ಪಡೆದಿರೋ ಎಷ್ಟೋ ಋಷಿಗಳು ಗುರುಗಳು ಎಲ್ಲ ಇರ್ತಾರಲ್ಲ ಸರ್, ಅಂದ್ರೆ ಈ ಫಿಸಿಕಲ್ ಫಾರ್ಮ್ ಅಲ್ಲಿ ಇಲ್ಲದೆ ಇರೋರು, ಚೈತನ್ಯ ತರ ಇರ್ತಾರಲ್ಲ ಸರ್ ಎಷ್ಟೊಂದ್ ಜನ. ಅವರೆಲ್ಲ ಈಗ ನಮ್ಗೆ ಗೈಡ್ ಮಾಡ್ತಾರೆ ಅಂತ ಅಂದ್ರೆ ಈ ವಿತಿನ್ ಈ ಸತ್ಯ ಇದಕ್ಕೆ ಲೋಕಕ್ಕೆ ಹೋಗೋಷ್ಟು ಗೈಡೆನ್ಸ್, ಅಥವಾ ಅವರು ಅಲ್ಟಿಮೇಟ್ ಪರಮಾತ್ಮನ್ನ ರಿಯಲೈಸ್ ಮಾಡ್ಕೊಂಡಿರೋದು ಯಾವ ತರ ಸರ್ ಅದು? ಅವರು ಬ್ರಹ್ಮವನ್ನು ರಿಯಲೈಸ್ ಮಾಡ್ಕೊಂಡಿರ್ತಾರೆ, ಬ್ರಹ್ಮ ಜ್ಞಾನವನ್ನ ಪಡೆದಿರ್ತಾರೆ. ಓಕೆ ಓಕೆ. ಸೊ ನಮ್ಗೆ ಗೈಡೆನ್ಸ್ ಅಂತ ಅಂತಂದ್ರೆ ಈ ಇದ್ರದ್ದು ಬ್ರಹ್ಮಾಂಡದ ಬ್ರಹ್ಮಜ್ಞಾನಕ್ಕೆ ನಮ್ಗೆ ಗೈಡೆನ್ಸ್ ಕೊಡೋದು. ಹೌದು 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 ಹೌದು. ಓಕೆ ಓಕೆ. ಹೇಳಿ ಪ್ರಫುಲ್ಲತ್ ಅವರೇ. ಸರ್, ಅವರೆಲ್ಲ ಬೇರೆ ಬ್ರಹ್ಮಾಂಡನು ಟ್ರಾವೆಲ್ ಮಾಡ್ತಾರೆ ಸರ್. ಬೇರೆ ಬ್ರಹ್ಮಾಂಡಕ್ಕೆ ಹೋದವರು ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಇಲ್ಲಿ ಎಲ್ಲವೂ ಸಾಧ್ಯ, ಥಿಯರಿಟಿಕಲಿ. ಪ್ರಾಕ್ಟಿಕಲಿ ಸಾಧನೆ ಬೇಕು. ಓಕೆ, ಮತ್ತೆ ಯಾರಿಗಾದ್ರು ಪ್ರಶ್ನೆ ಇದೆಯಾ ಸರ್? ಅವಾಗ ನನ್ನ ಕ್ವಶನ್ ಕನ್ಫ್ಯೂಷನ್ ಆಯ್ತು ಸರ್. ಮತ್ತೆ ಅಂದ್ರೆ ಅವರು ತುಂಬಾ ಸಾಧನೆ ಮಾಡಿ ಹೋಗಿರ್ತಾರಲ್ಲ ಸರ್, ಅವ್ರಿಗೆ ಬೇರೆ ಎಲ್ಲಾ ಬ್ರಹ್ಮಾಂಡಗಳ ಪರಿಚಯನೂ ಇರುತ್ತೆ. ಅವಾಗ ಅವರ ಸಾಧನೆಯಲ್ಲಿ ಅವ್ರ ಎಲ್ಲಾ ಬ್ರಹ್ಮಾಂಡಗಳ ಬಗ್ಗೆನೂ ಅವರು ತಿಳ್ಕೊಂಡಿರ್ತಾರೆ. ಇಲ್ಲ, ನಮ್ಮ ಬ್ರಹ್ಮಾಂಡವನ್ನು ತಿಳಿದಿರೋರು ಇನ್ನೊಂದು ಬ್ರಹ್ಮಾಂಡದ ತಿಳುವಳಿಕೆಯಲ್ಲಿರ್ತಾರೆ, ಅಥವಾ ಪರಮಾತ್ಮನ ಕಡೆಗೆ ಚಲಿಸೋದಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಇಲ್ಲಿ ನಿಮಗೆ ಸಹಾಯ ಮಾಡುವಂಥವ್ರು ಯಾರು ಅಂದ್ರೆ, ಆ ರೀತಿಯಾಗಿ ಸಾಧನೆಯನ್ನು ಮಾಡಿ ಇಲ್ಲಿ ಉಳಿದವರಿಗೆ ಸಹಾಯ ಮಾಡಲಿಕ್ಕಾಗಿ ಕಾರಣ, ನಮ್ಮ ತರ ಕರ್ಮ ಜನ್ಮ ಅಲ್ಲ, ಕಾರಣ ಜನ್ಮವನ್ನ ಎತ್ತಿ ಬರ್ತಾರೆ. ಶಂಕರಾಚಾರ್ಯರಿರ್ಬೋದು, ಋಷಿಮುನಿಗಳಿರ್ಬೋದು, ಆ ರೀತಿ ನಮ್ಮ ಸಹಾಯಕ್ಕಾಗಿ ಕೆಲವರು ಬರ್ತಾರೆ. ಈಗ ಉದಾಹರಣೆಗೆ ನನ್ನ ಮನಸ್ಸನ್ನೇ ನಾನೇ ಎಷ್ಟೋ ಸಲ ಕೇಳ್ಕೊಂಡಿದ್ದೀನಿ, ಎಲ್ಲ ಮಾಡಿ ಪರಮಾತ್ಮನಲ್ಲಿ ಲೀನ ಆಗಬೇಕು ಅಥವಾ ಏನಾಗಬೇಕು ಬ್ರಹ್ಮಜ್ಞಾನವನ್ನು ಪಡೆದ ದಿನ ಅಂತ ನನಗೆ ನಾನೇ ಕೇಳ್ಕೊಂಡಾಗ, ನಾನು ಕಾರಣ ಜನ್ಮ ಅಂದರೆ ಮತ್ತೆ ಪುನಃ ಈ ಲೋಕದಲ್ಲಿ ಹುಟ್ಟಿ ಆ ದಾರಿಯಲ್ಲಿರುವವರಿಗೆ ಸಹಾಯ ಮಾಡಬೇಕು, ಜನರ ಸಂಕಷ್ಟಗಳನ್ನು, ಪ್ರತಿಯೊಂದು ಜೀವಿಯ ದುಃಖಗಳನ್ನು ನಿವಾರಣೆ ಮಾಡಲಿಕ್ಕಾದರೂ ನಾವು ಪುನಃ ಹುಟ್ಟಬೇಕು ಎನ್ನುವುದು ನನ್ನ ಇವತ್ತಿನವರೆಗೆ ಇರುವಂತಹ ನಿರ್ಧಾರ. ಅದು ಡಿಪೆಂಡ್ ಅಪಾನ್. ಆ ರೀತಿಯಾಗಿ ನಿಮ್ಮ ನಿರ್ಧಾರಗಳು ಅವರವರ ನಿರ್ಧಾರಗಳು ಮೇಡಮ್. ಓಕೆ, ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ, ಎಲ್ಲರಿಗೂ ಧನ್ಯವಾದ.